ಓಂ ಶಾಂತಿ. ಓಂ ಶಾಂತಿ ಅಣ್ಣ. ಇವತ್ತಿನ ಮುರಳಿಯ ಮುಖಾಂತರ ಬಾಬ್ದಾದ ನಾವು ಮಕ್ಕಳಿಗೆ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಮುರಳಿಯ ದಿನಾಂಕ 15/12/2005. ನಮಗೆಲ್ಲರಿಗೂ ಗೊತ್ತಿದೆ, ವರ್ತಮಾನ ಸಮಯದಲ್ಲಿ ಪ್ರಪಂಚದ ಸರ್ವ ಆತ್ಮರಿಗೆ ಪರಮಾತ್ಮನ ಪರಿಚಯ ಹೇಳುವಂಥದ್ದು ಸಿಗಬೇಕಾಗಿದೆ ಮತ್ತು ಪೂರ್ತಿ ಈ ವಿಶ್ವ ಪರಮಾತ್ಮನ ಶಕ್ತಿಯಿಂದ ಪರಿವರ್ತನೆ ಆಗಬೇಕಾಗಿದೆ. ಅಜ್ಞಾನ ಅಂಧಕಾರ ದೂರ ಆಗಬೇಕಾಗಿದೆ. ಪ್ರಾಕ್ಟಿಕಲಿ ಕರ್ಮ ಮಾಡುವಂಥ ಸಮಯ. ಇಲ್ಲಿವರೆಗೆ ಬೇರೆಯವರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದೀವಿ, ಬೇರೆಯವರಿಗೆ ತಿಳಿಸಿದ್ದೀವಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಜ್ಞಾನವನ್ನು ತಿಳಿಸಿದ್ದೀವಿ. ಆದರೆ ಈಗ ಸ್ವತಃ ಪ್ರಾಕ್ಟಿಕಲ್ ಆಗಿ ಸಾಧನೆ ಮಾಡುವಂಥ ಒಂದು ಸಮಯ. ಅದಕ್ಕೆ ಆ ಒಂದು ಕಾರ್ಯದಲ್ಲಿ ಆತ್ಮೀಯರೇ ತಾವೊಬ್ಬರೇ ಆ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಿಂದ್ಗಡೆ ಬೆನ್ನೆಲುಬಾಗಿ ಬಾಬ್ದಾದ ಇದ್ದಾರೆ, ನಾಟಕನೂ ಇದೆ, ಕಲ್ಯಾಣ ಕಾರ್ಯನೂ ಇದೆ. ಜೊತೆಗೆ ಬಾಬಾ ಹೇಳ್ತಾರೆ ಈಶ್ವರೀಯ ಪರಿವಾರನೂ ಕೂಡ ಜೊತೆಯಲ್ಲಿ ಬೇಕಾಗ್ತದೆ ಅಲ್ವಾ. ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆ ಕೊಡ್ತಾರೆ. ಒಂದು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಅಂತ ಇರ್ತಾರಲ್ಲ, ಫ್ಯಾಮಿಲಿಯಲ್ಲಿ ತುಂಬಾ ಜನ ಇದ್ದಾರೆ. ತುಂಬಾ ಜನರಲ್ಲಿ ಅದರಲ್ಲಿರುವಂಥ ತುಂಬಾ ಜನ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮುಂದೆ ಪರಿವಾರದಲ್ಲಿ. ಸರಿನಾ? ಓಕೆ, ನಿಮ್ಗೆ ಅಲ್ಲಿ ಜನ್ಮ ಸಿಕ್ತು, ಪಾಲನೆ ಆಯ್ತು, ಶಿಕ್ಷಣ ಆಯ್ತು, ನಿಮ್ಗೆ ಒಳ್ಳೆ ಜಾಬ್ ಸಿಕ್ಕಿದೆ, ಸಂಪಾದನೆನೂ ಬರ್ತಾ ಇದೆ, ನಿಮ್ಮ ಹತ್ರ ಹಣ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಹತ್ರ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ ಹಣ ಇದೆ ಅಂತ. ಅವಾಗ ಏನ್ ಮಾಡ್ಬೇಕು? ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಇರ್ತದಲ್ವಾ. ಪ್ರತಿಯೊಬ್ಬರದ್ದು ಒಂದು ಸಂಸಾರ ಅಂತ ಇರ್ತದೆ. ಅವ್ರ ಮಕ್ಕಳನ್ನ ಮಾಡಬೇಕು, ಅವರಿಗೆ ಬಟ್ಟೆ ಕೊಡಬೇಕು, ಊಟ ತಿಂಡಿ ಕೊಡಬೇಕು, ಅವ್ರಿಗೆ ಶಿಕ್ಷಣ ಕೊಡಬೇಕು, ಮಕ್ಕಳು ದೊಡ್ಡವರಾದ್ಮೇಲೆ ಮದುವೆ ಮಾಡಬೇಕು, ಮದುವೆ ಆದ್ಮೇಲೆ ಹೆಣ್ಮಕ್ಳಿದೆ ಅವ್ರಿಗೆ ಬಾಳಂತನ ಮಾಡಬೇಕು. ಹೀಗೆ ಬೇರೆ ಬೇರೆ ರೀತಿ ಖರ್ಚುಗಳು ಇರ್ತವೆ. ಆವಾಗ ಆ ಪರಿವಾರದಲ್ಲಿ ಯಾರಲ್ಲಿ ಹಣ ಜಾಸ್ತಿ ಇರ್ತದೋ ನಮ್ಮದೇ ಕುಟುಂಬ ಅಂತ ತಿಳ್ಕೊಂಡು, ಯಾರ ಹತ್ರ ಹಣ ಇಲ್ಲವೋ ಅಂಥವರಿಗೆ ಏನು ಕೊಡಬೇಕು? ಸಹಯೋಗವನ್ನ ಕೊಡಬೇಕಾಗ್ತದೆ. ಭಾರತ ಸ್ನೇಹ ಮತ್ತು ಸಹಯೋಗ ಅಂದ್ರೆ, ಅವರು ಬಲೆ ಶ್ರೀಮಂತರೇ ಇರ್ಬೋದು, ಮೊದಲೇ ಆಗಿದ್ರು, ಆಮೇಲೆ ಡ್ರಿಂಕ್ಸ್ ಮಾಡಿಬಿಟ್ಟು ಹಣ ಖಾಲಿ ಮಾಡಿಬಿಟ್ರು, ಕುದುರೆ ಜೂಜಿನಲ್ಲಿ ಹಣ ಖಾಲಿ ಮಾಡಿಬಿಟ್ರು. ಯಾವುದೋ ಒಂದು ಕಾರಣದಿಂದ ಅವರು ಹಣವನ್ನು ಖಾಲಿ ಮಾಡಿದ್ರೂ ಸಹ ಅವರ ಮೇಲೆ ದಯೆಯನ್ನು ತೋರಿಸಿ ಅವರಿಗೆ ಅವಶ್ಯಕತೆ ಇದ್ದಾಗ ನೀವು ಸಹಯೋಗವನ್ನು ಕೊಡಬೇಕಾಗತ್ತೆ. ಯಾಕಂದ್ರೆ ಒಂದೇ ಪರಿವಾರದವರಲ್ವಾ. ಈಗ ಕುಟುಂಬದೊಂದು ದೊಡ್ಡದು ಫಂಕ್ಷನ್ ಇದೆ ಅಂತ ತಿಳ್ಕೊಳ್ಳಿ, ಸರಿ, ಒಂದೇ ಪರಿವಾರದವ್ರು. ನೀವು ಮಾತ್ರ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಬಂಗಾರ ಹಾಕ್ಕೊಂಡು ಪಾಪ ಅವರು ಹಳೇದು ಹರಿದೋಗಿರೋ ಸೀರೆ ಹಾಕ್ಕೊಂಡಿದ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದ? ಇಲ್ಲ ಅಲ್ವಾ. ಯಾಕಂದ್ರೆ ಒಂದೇ ಕುಟುಂಬದವರಲ್ವಾ. ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ನನ್ನ ಮಗನ ಮದುವೆರಿ ಅಂತ ಹೇಳ್ಬಿಟ್ಟು ಅವರಿಗೆ ರೇಷ್ಮೆ ಸೀರೆ ಮತ್ತು ಬಂಗಾರವನ್ನ ದಾನದ ರೂಪದಲ್ಲಿ, ಸಹಯೋಗದ ರೂಪದಲ್ಲಿ ಕೊಡ್ಬೇಕು. ಸುಮ್ಮನೆ ಕೊಟ್ಟವ್ರು ತಗೊಳ್ಳೋದಿಲ್ವಲ್ಲ. ಅವಾಗ ತಗೊಂಡ್ರೆ ಇದು ಉಡುಗೊರೆಯಾಗಿ ಇವರು ಕೊಟ್ಟಿದ್ದಾರೆ ಅಂತ ಅದನ್ನು ತೆಗೆದುಕೊಂಡು ಮದುವೆ ದಿನ ಏನ್ ಮಾಡ್ತಾರೆ, ಅವರು ಆ ಡ್ರೆಸ್ ಅನ್ನು ಹಾಕೊಂಡು ಬರ್ತಾರೆ. ಅವಾಗ ಎಲ್ಲರೂ ಒಂದೇ ರೀತಿ ಕಾಣ್ತಾರಲ್ವಾ. ಹೊರಗಡೆ ಪ್ರಪಂಚದಲ್ಲಿ ಅವರು ಸಂಪಾದನೆ ಕಡಿಮೆನೇ ಮಾಡ್ತಾ ಇರ್ಬೋದು, ಆದರೆ ಜನರ ಎದುರುಗಡೆಗೆ ಎಲ್ಲರೂ ಒಂದೇ ರೀತಿ ಕಾಣ್ತಾ ಇರ್ತಾರೆ. ಹಾಗೆ ಆತ್ಮೀಯರೇ, ಈಶ್ವರೀಯ ಪರಿವಾರದಲ್ಲೂ ಕೂಡ ಕೆಲವೊಬ್ಬರಲ್ಲಿ ಸಾಧನೆ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ, ಶಕ್ತಿ ಇರೋದಿಲ್ಲ, ಸಮಯ ಇರೋದಿಲ್ಲ, ವಿಧಿ ಗೊತ್ತಿರೋದಿಲ್ಲ, ಅಥವಾ ವಿಕಾರಕ್ಕೆ ವಶೀಭೂತರಾಗಿರ್ತಾರೆ, ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ನೂರಾರು ಕಾರಣಗಳಿರುವಂಥ ಕಾರಣದಿಂದ ಈಶ್ವರಿಯ ಸುಖದ ಅನುಭವ ಆಗ್ತಾ ಇರೋದಿಲ್ಲ, ಈಶ್ವರಿಯ ಸೇವೆಗೆ ಮುಂದೆ ಬರ್ಲಿಕ್ಕೆ ಅವರಿಗೆ ಆಗೋದಿಲ್ಲ. ಎಷ್ಟು ಜನ ಸೇವೆ ಮಾಡ್ತಾ ಇದ್ರು ಕೂಡ ಆ ಸೇವೆಯ ಫಲ ಅವರಿಗೆ ಸಂತೋಷವನ್ನ, ನೆಮ್ಮದಿಯನ್ನ ಕೊಡ್ತಾ ಇರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನೀವು ಅವರಿಗೆ ಸಹಯೋಗವನ್ನ ಕೊಡಬೇಕು. ಹೇಗೆ? ಅಣ್ಣವ್ರ ಏನವರಿಗೆ ಬಿಳಿ ಸೀರೆ ಕೊಡೋದಾ ಅಥವಾ ಅಣ್ಣಂದಿರಿಗೆ ಪ್ಯಾಂಟ್ ಶರ್ಟ್ ಬಟ್ಟೆ ಕೊಡೋದಾ? ಆ ರೀತಿಯಲ್ಲ.
ನಿಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಗೆ ಇಡೋದರ ಮೂಲಕ ಅವರಿಗೆ ಏನು ಅವಶ್ಯಕತೆ ಇದೆಯೋ ಆ ಶಕ್ತಿಗಳನ್ನ ಗುಣಗಳನ್ನ ಪರಮಾತ್ಮನಾದಂಥ ನಾನು ಕೊಡ್ತೇನೆ. ನೀವು ಕೇವಲ ಏನಾಗಿ ಸಾಧನವಾಗಿ. ಈಗ ಒಬ್ಬ ತಂದೆ ತಾಯಿ ಇರ್ತಾರೆ, ತುಂಬಾ ಜನ ಮಕ್ಕಳು ಇರ್ತಾರೆ. ಆವಾಗ ನೋಡಿ, ಮಕ್ಕಳು ಇರ್ತಾರಲ್ಲ, ತಂದೆ ತಾಯಿಗಳ ಹತ್ರ ಬಂದ್ಬಿಟ್ಟು ಹೇಳ್ತಾರೆ ತಮ್ಮ ಕಷ್ಟಗಳೇನು ಅಂತ. ತಮ್ಮ ಸಹೋದರಿ ಹತ್ರ ಹೇಳೋದಿಲ್ಲ. ಅವಾಗ ಶ್ರೀಮಂತರಾಗಿರೋ ಮಕ್ಕಳು ಹೋಗ್ಬಿಟ್ಟು ಹೇಳ್ತಾರೆ, ಅಮ್ಮ ನೀನು ಅವ್ರ ಮನೆಗೆ ಹೋಗ್ತಾ ಇರ್ತೀಯಲ್ಲ, ಅವ್ರ ಮನೇಲಿ ಏನು ಕಡಿಮೆ ದನ ಇದೆ, ಅಂದ್ರೆ ಅವ್ರ ಮನೇಲಿ ಏನು ವಸ್ತುಗಳ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮಲ್ಲಿ ಫಂಕ್ಷನ್ ಇದೆಯಲ್ವಾ, ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನೇ ಒಂದು ಉಡುಗೊರೆ ರೂಪದಲ್ಲಿ ಕೊಡೋಣ ಅಂತ ನಾನು ಯೋಚನೆ ಮಾಡಿದ್ದೇನೆ. ಅವಾಗ ಅಪ್ಪ ಅಮ್ಮ ಏನ್ ಹೇಳ್ತಾರೆ, ನೋಡು ಮಗು, ನಾನು ಹೋದಾಗ ಅವ್ರ ಮನೇಲಿ ಮಿಕ್ಸಿ ಇರ್ಲಿಲ್ಲ, ಸ್ಟೋವ್ ಇರ್ಲಿಲ್ಲ, ಹಳೇದಾಗಿದೆ, ಅದನ್ನ ನೀನು ಕೊಡಿಸ್ಬಹುದು ಅಂತ ಹೇಳಿದಾಗ ಆಯ್ತು ಅದನ್ನು ಕೊಡಿಸ್ತೇನೆ ಅಂತ ಹೇಳ್ತಾರಲ್ವ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ವರ್ತಮಾನ ಸಮಯದ ಅನುಸಾರ ನೀವು ತಂದೆ ಸಮಾನ ಆಗೋದ್ರ ಜೊತೆಗೆ ನಿಮ್ಮ ಬ್ರಾಹ್ಮಣ ಪರಿವಾರವನ್ನೂ ಕೂಡ ತಂದೆ ಸಮಾನ ಮಾಡಲಿಕ್ಕೆ ನಿಮಿತ್ತರು ಆಗ್ಬೇಕಾಗ್ತದೆ. ಹೇಗೆ ಮಮ್ಮಾರವರು ಕೂಡ ತಾವು ಮುಂದುವರಿತಾ ಪುರುಷಾರ್ಥದಲ್ಲಿ, ಸಾಧನೆಯಲ್ಲಿ, ಸೇವೆಯಲ್ಲಿ ತಮ್ಮ ಜೊತೆಯಲ್ಲಿರುವಂತಹ ಸಹೋದ್ಯೋಗಿಗಳಿಗೂ ಕೂಡ ಜ್ಞಾನದ ಮೂಲಕ, ಶಕ್ತಿಯ ಮೂಲಕ, ಗುಣದ ಮೂಲಕ ಏನ್ ಮಾಡಿದ್ರು, ಸಹಯೋಗವನ್ನ ಕೊಡ್ತಾ ಬಂದ್ರು. ಹಾಗೆ ಈಗಲೂ ಕೂಡ ನೀವೇನ್ ಮಾಡ್ಬೇಕು, 4 ಕಡೆ. ಇಲ್ಲಿ ಬಾಬಾ ಇನ್ನೊಂದು ಮಾತೇನ್ ಹೇಳ್ತಾರೆ ಗೊತ್ತಾ, ಇಲ್ಲಿ ಬ್ರಾಹ್ಮಣ ಪರಿವಾರ ಅಂತಂದ್ರೆ ಕೇವಲ ನಿಮ್ಮ ಸೆಂಟರ್, ನಿಮ್ಮ ಝೋನ್ ಅಲ್ಲ. ಹೇಳ್ತಾರೆ ಬೀಹದ್ ಕಾ ಬ್ರಾಹ್ಮಣ ಪರಿವಾರ. ವಿಶ್ವದ ಯಾವುದೇ ಮೂಲೆಯಲ್ಲಿರುವಂಥ ಯಾವುದೇ ಆತ್ಮನಿಗೆ ಏನೇ ಕಡಿಮೆತನ ಇದ್ರೂ ಕೂಡ ವಿಶೇಷವಾಗಿ ಬ್ರಾಹ್ಮಣ ಮಕ್ಕಳಿಗೆ ಅಂಥವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ರೆಡಿ ಮಾಡಿ. ಅಂದರೆ ನಾವು ಹೇಳ್ತಾರೆ ಮುಂದೆ ಒಂದು ಭಗವಂತನ ಪ್ರತ್ಯಕ್ಷತೆ ಒಂದು ಕಾರ್ಯಕ್ರಮ ನಡೆಯುವುದಿದೆಯಲ್ಲ, ಅಲ್ಲಿ ಎಲ್ಲ ಪರಿವಾರದವರು ಬೇಕಲ್ವಾ, ಅವರೆಲ್ಲ ಸ್ಟ್ರಾಂಗ್ ಆಗಿರ್ಬೇಕಲ್ವಾ. ಅದಕ್ಕಾಗಿ ಪೂರ್ವಭಾವಿಯಾಗಿ ತಪಸ್ಸಿನ ಮೂಲಕ, ರಾಜಯೋಗದ ಮೂಲಕ, ನಿರಾಕಾರ ರೂಪದಲ್ಲಿ ಆ ಆತ್ಮಗಳಿಗೆ ಪರಮಾತ್ಮನ ಶಕ್ತಿ ಮತ್ತು ಗುಣಗಳನ್ನು ಕೊಡೋದರ ಮೂಲಕ ಅವರನ್ನು ಕೂಡ ರೆಡಿ ಮಾಡಬೇಕು. ಅದಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ಗುಣ ಮತ್ತು ಶಕ್ತಿಗಳ ಉಡುಗೊರೆಯನ್ನ ಕೊಡಿ ಅಂತ ಹೇಳಿದ್ದಾರೆ. ಗಿಫ್ಟ್ ದೇತು ಸ್ನೇಹ ಅವ್ರ ಸಹಯೋಗಿ ರೂಪರೇಖಾ ಸ್ಟೇಜ್ ಪರ್ ನಾವು ಅಲ್ಲಿ ಏನೇ ಕಡಿಮೆತನ ಇರಲಿ, ಹೊಸಬರಿರ್ಲಿ, ಕಡಿಮೆ ಇದಿರಲಿ, ಕೊನೆಯ ಮಗು ಆದ್ರೂ ಆಗಿರ್ಲಿ, ಅವರ ಕಡಿಮೆತನವನ್ನು ನೋಡ್ದೇನೆ ಅವ್ರಿಗೆ ನಿರಾಕಾರ ರೂಪದ ಶಕ್ತಿ ಕೊಡ್ಲಿಕ್ಕೆ ಆಗತ್ತಲ್ವಾ. ನಿಮ್ಮ ಕಣ್ಣೆದುರುಗಡೆಗೆ ಬರ್ತಿದ್ರು ಕೂಡ ಶಕ್ತಿಯನ್ನು ಕೊಡುವಂತ ಕೆಲಸವನ್ನ ನೀವು ಮಾಡ್ಬೋದಲ್ವಾ. ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಸಂಬಂಧಿಗಳಲ್ಲಿ ಬಡವರಲ್ಲಿ, ಶ್ರೀಮಂತರಲ್ಲಿ ಎಲ್ಲರಿಗೂ ಒಂದೇ ರೀತಿ ಗಿಫ್ಟ್ ಅನ್ನು ತೆಗೆದು ಬಿಡ್ತಾರೆ. ಎಲ್ಲರಿಗೂ ಒಂದೇ ರೀತಿ, ಅದು ಹೇಗೆ ಇರ್ಲಿ. ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರ ತಂಗಿಯಂದಿರಿಗೆ, ಅಣ್ಣಂದಿರಿಗೆ ಕ್ಲೋಸ್ ರಿಲೇಶನ್ಶಿಪ್ ಇರ್ತಾರಲ್ಲ, ಅವ್ರಿಗೆ ಎಲ್ಲರಿಗೂ ಒಂದೇ ರೀತಿ ಗಿಫ್ಟ್. ಇವತ್ತು ನಾವು ಈಶ್ವರಿ ಪರಿವಾರದಲ್ಲೂ ಕೂಡ ನೋಡ್ತೀವಲ್ವಾ, ಬಿಲ್ಡಿಂಗ್ ಓಪನ್ ಮಾಡಿದಾಗ ಬಂದಂತ ಎಲ್ಲ ಪರಿವಾರದವ್ರಿಗೆ ಒಂದೇ ರೀತಿ ಟೋಲಿ, ಒಂದೇ ರೀತಿ ಗಿಫ್ಟ್ಗಳನ್ನ ಕೊಡ್ತಾರೆ. ಆ ಒಂದು ಸೆಂಟರಿನ ಒಂದು ಯೋಗ್ಯತೆ, ಶಕ್ತಿಯ ಅನುಸಾರ ಸ್ಥೂಲ ರೂಪದಲ್ಲಿ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಸಮಯದ ಅನುಸಾರದಲ್ಲಿ ನಿರಾಕಾರ ರೂಪದಲ್ಲಿ ಅವರಿಗೆ ಶಕ್ತಿಯನ್ನು ಕೊಡಿ. ಇಲ್ಲಿವರೆಗೆ ನಾವೇನ್ ಕೊಡ್ತಿದ್ವಿ, ಜ್ಞಾನ ಹೇಳ್ತಿದ್ವಿ, ನೋಡು ನೀನು ಇದನ್ನು ಕಡಿಮೆ ಸರಿ ಮಾಡ್ತಾ ಇಲ್ಲ, ಇದನ್ನು ಮಾಡು. ಓಕೆ, ನೋಡಿ ಕೆಲವರಿಗೆ ಏನಾಗತ್ತೆ ಗೊತ್ತಾ, ಅಮೃತ ಬೆಳಿಗ್ಗೆ ಎದ್ದು ಕೂತ್ಕೊಂಡಿರ್ತಾರೆ, ಕೂತ್ಕೊಳ್ಬೇಕಂತ ಮನೋಭಾವ ಇರ್ತದೆ, ಅದು ಒಳ್ಳೆ ನಿದ್ದೆ ಬರ್ತಾ ಇರ್ತದೆ, ಸರಿನಾ. ಅವಾಗ ಏನ್ ಮಾಡ್ಬೇಕು, ಬಾಬಾ ಅವ್ರಿಗೆ ನಿದ್ದೆಯನ್ನು ಜಯಿಸುವಂತ ಶಕ್ತಿಯನ್ನು ಕೊಡು ಅಂತ ಹೇಳ್ಬೇಕು. ಕೆಲವರಿಗೆ ಕಾಯಿಲೆಗಳಿರ್ತವೆ, ಕೆಲವೊಬ್ಬರಿಗೆ ಜೊತೆಯಲ್ಲಿರುವಂಥ ಆತ್ಮಗಳ ಜೊತೆ ಲೆಕ್ಕಾಚಾರಗಳಿರ್ತವೆ, ಪತಿಯ ಮೂಲಕನೂ ಮಕ್ಕಳ ರೂಪದಲ್ಲೂ ಲೆಕ್ಕಾಚಾರಗಳಿರ್ತವೆ. ಹಾಗೆ ಯಾರ್ಯಾರಿಗೆ ಸಾಧನೆ ಮಾಡ್ಲಿಕ್ಕೆ ಏನೇನು ತೊಂದರೆಗಳಿದಾವೆ ಅವ್ರಿಗೇನ್ ಮಾಡ್ಬೇಕಾಗತ್ತೆ, ಸಹಯೋಗವನ್ನ ನಾವು ಕೊಡಬೇಕಾಗ್ತದೆ. ಕೊಡೋದರ ಮೂಲಕ ಅವರನ್ನೂ ಕೂಡ ಆ ಒಂದು ಪ್ರತ್ಯಕ್ಷತೆಯ ಕಾರ್ಯದಲ್ಲಿ ಏನ್ ಮಾಡಬೇಕು, ನಮ್ಮ ಜೊತೆಗೆ ಕರ್ಕೊಂಡು ಬರಬೇಕು ಅಲ್ವಾ. ಈಗ ಮದುವೆ ದಿನ ಸ್ಟೇಜಲ್ಲಿ ಪೂರ್ತಿ ಕುಟುಂಬದವ್ರು ನಿಂತಿರ್ತಾರೆ, ಗ್ರೂಪ್ ಫೋಟೋ ತೆಗಿತಾರೆ, ವಿಡಿಯೋ ಮತ್ತು ಫೋಟೋ ತೆಗಿತಾರೆ ಅಲ್ವಾ. ಅವಾಗ ಈ ಕುಟುಂಬದವರು ಅಂತಂದ್ರೆ ಎಲ್ಲರೂ ಒಂದೇ ರೀತಿ ಕಾಣ್ಬೇಕಲ್ವಾ ಅಲ್ಲಿ. ಆವಾಗ ಏನಾಗುತ್ತೆ, ಕೆಲವೊಂದ್ಸಲ ತಂದೆ ತಾಯಿಂದಿರು ಏನ್ ಮಾಡ್ತಾರೆ ಗೊತ್ತಾ, ವಿಶೇಷವಾಗಿ ತಾಯಿಂದಿರು ತಮ್ಮಲ್ಲಿರುವಂತ ಬಂಗಾರವನ್ನ ಮಕ್ಕಳಿಗೆ ಕೊಟ್ಬಿಡ್ತಾರೆ ಅಥವಾ ಹಂಚಿಕೊಳ್ತಾರೆ. ಒಬ್ಬರ ಹತ್ರ 4 ಸರ ಇದೆಯಪ್ಪ, ಒಂದೊಂದೊಂದು ಹಾಕೊಳ್ತಾರೆ. ಎಲ್ಲಿವರೆಗೆ, ಮದುವೆ ಮುಗಿಯುವವರೆಗೆ ಮಾತ್ರ. ಮದುವೆ ಮುಗಿದ ಮೇಲೆ ಏನ್ ಮಾಡ್ಬೇಕು, ಮತ್ತೆ ವಾಪಸ್ ತಗೊಂಡ್ಬಿಡ್ತಾರೆ. ಹಾಗೆ
ನಾವೆಲ್ಲ ಏಕತೆಯಲ್ಲಿದ್ದೀವಿ ಹೇಳುವಂತ ಒಂದು ತೋರಿಸುವಂತ ಒಂದು ಏನು ಭಾವ ಅಲ್ವಾ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಇದನ್ನ ಈಗ ನೀವು ಮಾಡುವಂತ ಅವಶ್ಯಕತೆ ಇದೆ. ಆದ್ಮೇಲೆ ಗೊತ್ತಿರ್ಲಿ, ಈ ಸಾಧನೆ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಅಷ್ಟು ಜಮಾ ಇರಬೇಕಲ್ವಾ, ಸ್ಟಾಕ್ ಇರಬೇಕಲ್ವಾ. ಅವಾಗ ತಾನು ನೀವು ಬೇರೆಯವ್ರಿಗೆ ದಾನ ಕೊಡ್ಲಿಕ್ಕೆ ಸಾಧ್ಯ, ಉಡುಗೊರೆ ಕೊಡ್ಲಿಕ್ಕೆ ಸಾಧ್ಯ. ನಿಮ್ಮ ಹತ್ರನೇ ಇಲ್ಲ, ನೀವೇ ಸಾಲಗಾರರಾಗಿದ್ದೀರಿ ಅಂತ ಹೇಳಿದಿದ್ರೆ ನೀವೆಲ್ಲಿಂದ ಬೇರೆಯವ್ರಿಗೆ ಉಡುಗೊರೆ ಕೊಡಲಿಕ್ಕೆ ಸಾಧ್ಯ. ಅದಕ್ಕೆ ಸಂಕಲ್ಪವನ್ನ ಮಾಡಿ, ಹ್ಮ್ ಕೊಡುವಂಥದ್ದನ್ನ ಮಾಡಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಬ್ರಾಹ್ಮಣ್ಸು ಫರಿಸ್ತಾ ಫರಿಸ್ತಾ ಸೋ ದೇವತಾ ಭವ. ಅದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಓಕೆ, ಇವತ್ತು ಪರಮಾತ್ಮ ತಂದೆ 4 ಕಡೆಯ ಪರಮಾತ್ಮನ ಪ್ರೀತಿಯ ಅಧಿಕಾರಿ ಮಕ್ಕಳನ್ನ ನೋಡ್ತಿದಾರಂತೆ. ಯಾರು ನೋಡ್ತಿದಾರಂತೆ? ಪರಮಾತ್ಮನ ಪ್ರೀತಿಯ ಅಧಿಕಾರಿ ಮಕ್ಕಳು. ಅಧಿಕಾರಿ ಮಕ್ಕಳು ಅಂತಂದ್ರೆ ಏನು ಅಂದ್ರೆ, ನೀವು ತಂದೆ ಜೊತೆಗೆ ಇರ್ತಾ 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 ಏನಾಗತ್ತೆ ಅಂತಂದ್ರೆ, ತಂದೆ ನಿಮ್ಗೆ ಅಧಿಕಾರ ಕೊಟ್ಟು ಬಿಡ್ತಾರೆ. ಯಾರಾದ್ರೂ ಬಂದು ನೀನು ನನ್ ಕೇಳೋದು ಬೇಡಪ್ಪ, ಎತ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ದಾನವನ್ನ ಮಾಡು. ಫುಲ್ ಪರ್ಮಿಷನ್. ತಂದೆ ಹತ್ರ ಕೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಅಷ್ಟು ಮಕ್ಕಳ ಮೇಲೆ ತಂದೆಗೆ ಏನ್ ಬಿಡ್ತದೆ? ನಂಬಿಕೆ, ವಿಶ್ವಾಸ ಇರ್ತದೆ. ನೋಡಪ್ಪ, ನಾನು ಇರ್ಲಿ ಇಲ್ಲದೆ ಹೋಗ್ಲಿ, ಹೊರಗಡೆ ಯಾರಾದ್ರೂ ಭಿಕ್ಷಕರು ಬಂದ್ರೆ ಇಲ್ಲಿ ದುಡ್ಡು ಇಟ್ಟಿದ್ದೇನೆ ಅಥವಾ ಬೀರೂನಲ್ಲಿ ಇಟ್ಟಿದ್ದೇನೆ, ಪರ್ಸ್ನಲ್ಲಿ ಇಟ್ಟಿದ್ದೇನೆ, ಎತ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಕೊಡು, ಪರ್ಮಿಷನ್ ಕೊಟ್ಟು ಬಿಡ್ತಾನೆ. ಹಾಗೆ ಪರಮಾತ್ಮನ ಪ್ರೀತಿಯನ್ನ ಅಧಿಕಾರದಿಂದ ನಾನು ತೆಗೆದುಕೊಳ್ಳಲಿಕ್ಕೆ, ಅನುಭವಿಸ್ಲಿಕ್ಕೆ, ಬೇಕಾದಷ್ಟು ಬೇರೆಯವರಿಗೆ ದಾನದ ರೂಪದಲ್ಲಿ ಕೊಡ್ಲಿಕ್ಕೆ ನಮ್ಗೇನ್ ಕೊಡ್ಬೇಕು? ಬಾಬಾ ಅಧಿಕಾರ ಕೊಡ್ಬೇಕು. ಪ್ರತಿಯೊಂದ್ಸಲ ನಾ ಬಾಬಾನ ತಗೊಬಿಟ್ಟು ಅದನ್ನ ಬೇಕಂತೆ, ಇದನ್ನ ಬೇಕಂತೆ, ಅದನ್ನು ಕೊಡು, ಇದನ್ನು ಕೊಡು ಅಂತ ನಾವೇನ್ ಮಾಡ್ಬಾರ್ದು? ಅವರಿಗೆ ಕೇಳಬಾರದು. ಯಾಕಂದ್ರೆ ನಮ್ಮಪ್ಪ ತುಂಬಾ ಬ್ಯುಸಿ ಇರ್ತಾರೆ. ಓಕೆನಾ? ಎಷ್ಟೋ ಸಲ ನಾನು ಲೌಕಿಕ ಪರಿವಾರದಲ್ಲಿ ಹೋದಾಗ ಅಥವಾ ಅಲೌಕಿಕ ಪರಿವಾರದಲ್ಲಿ ಹೋದಾಗ ಆ ಫ್ಯಾಮಿಲಿ ತುಂಬಾ ಕ್ಲೋಸ್ ಆಗಿದೆ ಅಂತಂದ್ರೆ ಏನ್ ಮಾಡ್ತೇನೆ ಗೊತ್ತಾ? ಅಲ್ಲೇನೋ ಊಟಕ್ಕೆ ಏನಾದ್ರು ಬಡಿಸೋದಿದ್ರೆ ಏನಾದ್ರು ಬೇಕಾದ್ರೆ ಅವ್ರ ಮನೆಯಿಂದ ಎತ್ಕೊಂಡ್ ಬಿಡ್ತಾರೆ ಒಳಗಡೆ. ಏನಾದ್ರು ಸೌಟುಗಳು ಬೇಕಾಗ್ತವೆ, ಕೆಲವೊಂದ್ಸಲ ತುಪ್ಪ ಬೇಕಾಗ್ತದೆ, ಕೆಲವೊಂದ್ಸಲ ಸಕ್ಕರೆ ಬೇಕಾಗ್ತದೆ. ಅವ್ರಿಗೆ ಕೇಳುವಂಗಿಲ್ಲ, ಸೀದಾ ಹೋಗೋದು ಒಳಗಡೆ. ಅವ್ರು ಕೇಳೋದೇ ಇಲ್ಲ, ಯಾಕೆ ಹೋಗಿದ್ದೀರಿ, ಏನ್ ತಗೊಂಡ್ ಬಂದು ಏನು ಅಂತ ಕೇಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ನಂಬಿಕೆ ಇರ್ತದೆ, ಏನ್ ಇವ್ರು ಮಾಡ್ತಾ ಇದ್ದಾರೆ, ಯಾರನ್ನು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಇವ್ರು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಸರಿನಾ? ಅವಾಗ ಅದನ್ನ ತಗೊಂಡ್ಬಿಟ್ಟು ಆ ಕೆಲಸ ಮಾಡಿ ಮುಗಿಸ್ಬಿಡೋದು. ಆಮೇಲೆ ಹೇಳೋದು, ನೋಡಿ ನಾನು ಹೀಗೀಗೆ ಮಾಡಿದ್ದೇನೆ ಅಂತ. ಎಷ್ಟೋ ಸಲ ವಿಶ್ವವಿದ್ಯಾಲಯದಲ್ಲಿ ಯಾರು ಗೆಸ್ಟ್ಗಳು ಬಂದಿರ್ತಾರೆ, ಬಾಬನ ಮಕ್ಕಳು ಬಂದಿರ್ತಾರೆ, ಅವ್ರಿಗೆ ಟೋಲಿ ಪ್ಯಾಕ್ ಮಾಡಿ ಕೊಟ್ಬಿಡೋದು, ಗಿಫ್ಟ್ ಅನ್ನು ಎತ್ತು ಕೊಟ್ಬಿಡೋದು. ಟೋಲಿ ನಾನ್ ಮಾಡಿದಿರೋದಿಲ್ಲ, ಅಲ್ಲಿ ಮಾಡಿರೋದು ಅವರು ಮಾಡಿಟ್ಟಿರ್ತಾರೆ ಅಲ್ವಾ. ಅಡಿಗೆ ಮಾಡಿದ ಹೆಚ್ಚಿಗೆ ಇರ್ತದೆ, ಅವ್ರಿಗೆ ಕಟ್ಬಿಟ್ಟು ಕೊಟ್ಬಿಡೋದು. ಆಮೇಲೆ ಹೇಳೋದು, ಅಕ್ಕ ನೋಡಿ ಹಿಂಗೆ ಮಾಡಿದೆ ಅಂತ. ಎದಗಡೆಯಿಂದ ಅವ್ರು ಹೇಳ್ತಾರೆ, ಹೌದಾ ಮಾಡಿದವ್ರು ತುಂಬಾ ಒಳ್ಳೇದಾಯ್ತು ಅಂತ. ಹಿಂದಗಡೆಗೆ ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಎದಗಡೆ ನಾನು ಬಾಬನನ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಅದನ್ನು ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಅಧಿಕಾರದಿಂದ ಬಾಬನ ಹತ್ರ ಬೇಡೋದಲ್ಲ, ಕೂಗೋದಲ್ಲ, ಕೇಳೋದಲ್ಲ, ಸಂಪಾದನೆನೂ ಮಾಡೋದಲ್ಲ. ತಂದೆಯಲ್ಲಿರುವಂತ ಆಸ್ತಿಯನ್ನ, ಪ್ರೀತಿಯನ್ನ ಅಧಿಕಾರದಿಂದ ಅನುಭವಿಸಿ ಮತ್ತು ಅಧಿಕಾರದಿಂದ ಬೇರೆಯವ್ರು ಕೊಡ್ಲಿಕ್ಕೆ ನಿಮಿತ್ತರಾಗಿರಬೇಕು. ಬಾಬಾ ಹೇಳ್ತಾರೆ, ಈ ಪರಮಾತ್ಮನ ಪ್ರೀತಿ ಇದೆಯಲ್ಲ ನಿಸ್ವಾರ್ಥ ಅಂತ. ಯಾಕೆ ಅಂತಂದ್ರೆ ನೋಡಿ, ಬೇರೆ ಎಲ್ಲಾದ್ರೂ ಏನಾದ್ರೂ ತಾವು ತಗೊಂಡು ಬರ್ಬೇಕು ಅಂತಂದ್ರೆ ಏನಾದ್ರು ಕೊಟ್ಬಿಟ್ಟು ಬರ್ಬೇಕಲ್ವಾ. ಒಂದು ನೆಂಟರ ಮನೆಗೆ ನಾವು ಹೋಗ್ಬೇಕು ಅಂತಂದ್ರೂ ಕೂಡ ಏನಾದ್ರು ತಗೊಂಡು ಹೋಗ್ಬೇಕು, ಹಣ್ಣುಗಳನ್ನು ಅಥವಾ ಏನು ಸ್ವೀಟ್ ಅನ್ನು ಏನೋ ಉಡುಗೊರೆಯನ್ನು ತಗೊಂಡು ಹೋಗ್ಬೇಕಲ್ವಾ. ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ನಾವು ಹಣ ಕೊಟ್ಬಿಟ್ಟು ಐಟಮ್ ಅನ್ನ ಖರೀದಿ ಮಾಡ್ಬೇಕಾಗ್ತದೆ. ಅದೇ ಭಗವಂತ ಹೇಳ್ತಾನೆ, ಪರಮಾತ್ಮನ ಪ್ರೀತಿ ಮಾತ್ರ ಎಷ್ಟು ನಿಸ್ವಾರ್ಥ ಅಂತಂದ್ರೆ, ನೀವೇನ್ ನನ್ನ ಹತ್ರ ತಗೊಳ್ತೀರಲ್ವಾ, ಅದರ ಪ್ರತಿಯಾಗಿ ನನಗೆ ವಾಪಸ್ ಏನೂ ಕೊಡೋದು ಬೇಡ. ಈಗಲೂ ಬೇಡ, ಮುಂದೆನೂ ಬೇಡ. ನಾಳೆ ಕೊಡ್ತೇನೆ, ನಾಳೆದು ಕೊಡ್ತೇನೆ, ಒಂದು ಜನ್ಮ ಆದ್ಮೇಲೆ ಕೊಡ್ತೇನೆ, ಮುಂದಿನ 5,000 ವರ್ಷ ಕೊಡ್ತೇನೆ, ಬೇಕಾಗಿಲ್ಲ. ನನಗೆ ಅದರ ಅವಶ್ಯಕತೆಯೂ ಕೂಡ ಇಲ್ಲ. ನಿಸ್ವಾರ್ಥ. ಕೇವಲ ಏನು? ನೀನು ಸ್ವಚ್ಛವಾಗಿ ನನ್ನಲ್ಲಿರುವಂತ ಶಕ್ತಿಯನ್ನ ಆಸ್ ಇಟ್ ಈಸ್ ಒಯ್ದ್ಬಿಟ್ಟು ಅವ್ರಿಗೆ ತಲುಪಿಸಬೇಕೇ ಹೊರತು ಅದಲ್ಲಿ ಏನೋ ಮಿಕ್ಸ್ಚರ್ ಮಾಡಿ ನೀನು ಸ್ವಾರ್ಥ ಮಾಡ್ಕೊಂಡ್ಬಿಟ್ಟು ನೀನು ಲಾಭ ಮಾಡುವಂತ ಉದ್ದೇಶ ಇಟ್ಕೊಂಡು ವ್ಯಾಪಾರದ ಮನೋಭಾವ ಇಟ್ಕೊಂಡ್ಬಿಟ್ಟು ಬೇರೆಯವ್ರಿಗೂ ಕೊಡುವಂತ ಕೆಲಸವನ್ನ ಮಾಡಬೇಡ. ಅಪ್ಪನ ಮನೆಯಿಂದ ಚೆನ್ನಾಗಿರೋ ಮಾವಿನ ಹಣ್ಣು ತಗೊಂಡು ಬಂದ್ಬಿಡೋದು, ಸರಿನಾ? ಮತ್ತೆ ಬೇರೆಯವರಿಗೆ ಯಾವುದೋ ಒಂದು ಹಳೇ ಮಾವಿನ ಹಣ್ಣನ್ನ ಕಡಿಮೆ ಕ್ವಾಲಿಟಿಯನ್ನು ಕೊಟ್ಬಿಡೋದು. ಇಲ್ಲ ಅವ್ರು ಒಂದು 10 ಮಾವಿನ ಹಣ್ಣು ಕೊಟ್ಟರೆ ಅವ್ರಿಗೆ ತಲುಪಿಸು ಅಂತಂದ್ರೆ 2 ಮಾತು ತಲುಪಿಸ್ಬಿಟ್ಟು 8 ನಾವು ಗುಳಂ ಮಾಡಿಬಿಡೋದು. ಗುಳುಂ ಮಾಡ್ಬೇಕಾದ್ರೆ ಚೆನ್ನಾಗಿರ್ತದೆ, ಆಮೇಲೆ ಕಾಯಿಲೆ ಬರ್ತದೆ, ಗೊತ್ತಿರಲಿ. ಸರಿನಾ?
ಯಾಕಂತಂದ್ರೆ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ನೀವು ತಲುಪಿಸಿಲ್ವಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ನಿಸ್ವಾರ್ಥ ಪ್ರೀತಿ ಪರಮಾತ್ಮನಿಂದ ಸಿಗಬೇಕು ಅಂತಂದ್ರೆ, ಆ ಅಧಿಕಾರ ಸಿಗಬೇಕು ಅಂತಂದ್ರೆ ಅದಕ್ಕೆ ಆಧಾರ ಬ್ರಾಹ್ಮಣ ಜೀವನ ಅಂತ ಹೇಳ್ತಾರೆ. ಬ್ರಾಹ್ಮಣ ಜೀವನ ಅಂತಂದ್ರೆ ಏನು? ಬೆಳಗಿಂದ ಎಚ್ಚರ ಆದಮೇಲೆ ರಾತ್ರಿ ಮಲಗುವವರೆಗೂ ಎಲ್ಲರಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು ಹೇಳುವಂತ ಭಾವ. ನಾನು ನೋಡಿದೆ, ಯಾರ್ದವರೊಬ್ಬರ ಮನೆಗೆ ಹೋದಾಗ, ಅದು ಈ ಬಾಬಾನ ಮನೆಗೆ ಹೋದಾಗ, ನೀವು ಹೋದ ತಕ್ಷಣದಲ್ಲಿ ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡಿ. ಓಕೆನಾ? ಎಲ್ಲಿ ಯಾವ್ದು ಅವಶ್ಯಕತೆ ಇದೆ ಅದು ಮಾಡಿದಾಗ ಏನಾಗತ್ತಂದ್ರೆ ಅವ್ರು ವಾಪಸ್ ಬರ್ಬೇಕಾದ್ರೆ ಬೇಡ ಅಂದ್ರೆ ನಿಮ್ಗೆ ಕಟ್ಬಿಟ್ಟು ಕೊಡ್ತಾ ಇರ್ತಾರೆ, ಟೋಲಿ ಪ್ಯಾಕ್ ಮಾಡ್ಬಿಟ್ಟು ಕೊಡ್ತಾ ಇರ್ತಾರೆ. ನಮ್ಮದು ಅಂತ ತಿಳಿದು ಮಾಡಿಕೊಂಡ ಅಂದ್ರೆ ನಿಮ್ಗೆ ಬೇಕು ಅಂತ ತಗೊಳ್ಳೋದಲ್ಲ, ಬಂದವರಿಗೆಲ್ಲ ಒಂದು ಪಾಲನೆಯನ್ನ ಮಾಡ್ತಾ ಹೋಗಿ ಆತ್ಮೀಯರೇ. ಹಾಗೆ ಇಲ್ಲೂ ಕೂಡ ಪರಮಾತ್ಮನ ಶಕ್ತಿಯನ್ನ ಬೆಳಗಿಂದ ಸಾಯಂಕಾಲದವರೆಗೂ ರಾತ್ರಿ ಮಲಗುವವರೆಗೂ ಬೇರೆಯವರಿಗೆ ಕೊಡಬೇಕು ಹೇಳುವಂತ ಭಾವದಿಂದ ಯಾವ ಆತ್ಮ ತನ್ನ ಮನಬುದ್ಧಿಯನ್ನ ಭಗವಂತನ ಜೊತೆಗೆ ಜೋಡಣೆ ಮಾಡಿಬಿಟ್ಟು ಆ ಮಹಾನ್ ನಿಸ್ವಾರ್ಥ ಸೇವೆಯ ಕಾರ್ಯವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಬಾಬಾ ಏನ್ ಮಾಡ್ತಾರೆ ಅಂತಂದ್ರೆ ಇಂಥ ಒಂದು ಅಧಿಕಾರವನ್ನ ಕೊಡ್ತಾರಂತೆ. ಬ್ರಾಹ್ಮಣ ಜೀವನ ಕಾ ಜೀಯದಾನ ಹೇ. ಕೆಲವೊಂದ್ಸಲ ಪ್ರೋಗ್ರಾಮ್ಗಳಿಗೆ ಹೋದಾಗ ನಮ್ಗೆ ಏನೇನೋ ಗಿಫ್ಟ್ಗಳನ್ನ ಕೊಡ್ತಾರೆ, ಟೋಲಿಗಳನ್ನ ಕೊಡ್ತಾರೆ, ನಾವು ತಗೊಂಡು ಬರ್ತೀವಿ. ಕೆಲವೊಂದ್ಸಲ ಬೇಡ ಅಂತ ಹೇಳ್ತೀವಿ, ಕೊಡ್ತಾರೆ. ಕೊಟ್ಟಾಗ ಅವ್ರ ಲೆಕ್ಕದಲ್ಲಿ ಏನು ಅಂತ ಇವ್ರ ಮನೆ ಹೋಗ್ಬಿಟ್ಟು ಯೂಸ್ ಮಾಡ್ತಾರೆ ಅಂತ. ನಾವೇನ್ ಮಾಡ್ತೀವಿ, ಮಧ್ಯದಲ್ಲಿ ಯಾರಿದ್ದಲ್ಲ, ಯಾರಿಗೆ ಅವಶ್ಯಕತೆ ಇಲ್ಲ, ಅಲ್ಲಿ ಕೊಟ್ಬಿಟ್ಟು ಮುಗಿಸ್ಬಿಡ್ತೀವಿ. ಸರಿನಾ? ಅವ್ರು ಅದನ್ನು ಸ್ವೀಕಾರ ಮಾಡ್ಲಿ. ಓಕೆ. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ ನೀವು ಎಷ್ಟು ಬೇರೆಯವರಿಗೆ ಕೊಡಲಿಕ್ಕೆ ನಿಮಿತ್ತರಾಗ್ತಾ ಹೋಗ್ತಿರೋ ಆ ಬ್ರಾಹ್ಮಣ ಜೀವನ ಹೇಳುವಂಥದ್ದು ನಿಮಗೆ ಮತ್ತು ಬೇರೆಯವರಿಗೆ ಹೊಸದಾದಂಥ ಜೀವನ ಕೊಡುವಂತಹ ಒಂದು ಪಾತ್ರವನ್ನ ಮಾಡುವಂತ ಒಂದು ಸಮಯ ಸಂದರ್ಭ ಹೇಳುವಂಥದ್ದು ಬರ್ತದೆ. ಯಾಕಂದ್ರೆ ನೀವು ಕೊಡ್ತಾ ಹೋದಾಗ ನೋಡಿ, ತುಂಬಾ ಕಷ್ಟದಲ್ಲಿರೋನಿಗೆ ಹಣ ಕೊಟ್ಟಾಗ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ಹೇಳ್ತಾರಲ್ವಾ, ನೀರಲ್ಲಿ ಮುಳುಗುತ್ತಾ ಇರೋನಿಗೆ ಒಣವಾಗಿರುವಂತ ಒಂದು ಕಡ್ಡಿನೂ ಕೂಡ ಒಂದು ಆಸರೆ ಕೊಡುತ್ತೆ ಅಂತ ಸಮಯದಲ್ಲಿ ಎಷ್ಟೋ ಸಲ ನೋಡಿದೀವಿ. ವಿಶೇಷವಾಗಿ ಮಾತೆಯರಿಗೆ ಕಷ್ಟ ಬಂದಾಗ ಬಾಬಾ ಅಂತ ಬರ್ತಾನೆ. ಬಾಬಾ ಅಂತ ಹೇಳಿದಾಗ ಬಾಬಾ ಏನ್ ಮಾಡ್ತಾರೆ, ಆ ಸಮಸ್ಯೆನ ಪರಿಹಾರ ಮಾಡ್ಬಿಡ್ತಾನೆ. ಆದ್ರೆ ಪರಿಹಾರ ಮಾಡಿದ್ಮೇಲೆ ಮಾತೆಯರು ಬರೋದೇ ಇಲ್ಲ ಬಾಬಾ ಅಂತ ಕರೀಲಿಕ್ಕೆ. ಕಷ್ಟ ಬಂದಾಗ ಮಾತ್ರ ಬಾಬಾ ಅಂತ ಬಂದ್ಬಿಡ್ತಾರೆ. ಪರಿಹಾರ ಮಾಡಿದ್ಮೇಲೆ ಬಾಬಾನ ಅವಶ್ಯಕತೆನೇ ಇಲ್ಲ. ಓಕೆನಾ? ಅದಕ್ಕೆ ನಾವೇನ್ ಮಾಡ್ತೀವಿ, ನೋಡಪ್ಪ ಅವ್ರು ಬಂದಿದ್ದಾರೆ, ಸಹಾಯ ಮಾಡೋದಾದ್ರು ಮಾಡು, ಮಾಡದಿದ್ರೆ ಬಿಡು. ಮಾಡು ಹೇಳುವಂತ ಶುಭ ಭಾವನೆ ಅಂತ ನಾವ್ ಇಟ್ಕೊಂಡಿರ್ತೀವಿ. ಅವ್ರ ಮನಸ್ಸಿನ ಉದ್ದೇಶ ಏನಿದೆ, ಅವರಲ್ಲಿ ಸಂಸ್ಕಾರ ಏನಿದೆ ಅದಂತೂ ನನಗೆ ಗೊತ್ತಿಲ್ಲ. ಅವ್ರಿಗೆ ಒಳ್ಳೇದನ್ನ ಮಾಡು, ಅವ್ರು ಹೀಗೀಗೆ ಹೇಳಿದ್ದಾರೆ, ಇದನ್ನು ಬೇಕು ಅಂತ ಹೇಳಿದ್ದಾರೆ, ಅದು ತಿಳಿಸುವಂತ ಕೆಲಸವನ್ನ ನಾವೇನ್ ಮಾಡ್ತೀವಿ. ಬಾಬಾ ಹೇಳ್ತಾನೆ, ಈ ರೀತಿ ಬ್ರಾಹ್ಮಣ ಜೀವನದಲ್ಲಿ ನಾವು ಪರಮಾತ್ಮನ ಪ್ರೀತಿಯನ್ನ ಕೊಡ್ತಾ 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 ಹೋದಾಗ ಆ ಜೀವನ ಬಾಬಾ ಹೇಳ್ತಾರೆ ರಮಣೀಕವಾಗಿರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಖುಷಿಯಿಂದ ಇರ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯಾರ್ದೋ ಮನೆಗೆ ಹೋಗ್ಬಿಟ್ಟು ಕುತ್ಕೊಂಡು ಊಟ ಮಾಡ್ಕೊಂಡು ಬಂದು ಹೆಂಗಿರ್ತದೆ. ಅದೇ 4 ಜನರಿಗೆ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಕಾಮಿಡಿ ಮಾಡ್ತಾ ಇರ್ಬೋದು, ಜಗಳ ಮಾಡ್ತಾ ಇರ್ಬೋದು, ಸ್ನೇಹದಿಂದ ಲೇನ್ದೇನ್ ಮಾಡ್ಬೋದು. ಯಾಕಂದ್ರೆ ನನ್ನವರು ಹೇಳುವಂತ ಒಂದು ಭಾವನೆ ಹೇಳುವಂಥದ್ದು ಬರ್ತದೆ, ನನ್ನತನ ಹೇಳುವಂಥದ್ದು ಬರುತ್ತೆ. ಓಕೆ. ನಿನ್ನೆ ಒಂದ್ ಕಡೆಗೆ ಪ್ರೋಗ್ರಾಮಿಗೆ ಹೋಗಿದ್ವಿ. ಓಕೆ. ಅಲ್ಲಿ ಹೋದಾಗ ಊಟ ಮಾಡ್ತಿರ್ಬೇಕಾದ್ರೆ ಅದು ತುಂಬಾ ಕ್ಲೋಸ್ ಪರಿವಾರ. ಹೋದಾಗ ಅವರೊಬ್ರು ಕೇಳಿದ್ರು ಹಿಂಗೆ ಕಾಮಿಡಿಯಲ್ಲಿ, ಏನಂತ, ಪಾಯಸಕ್ಕೆ ಉಪ್ಪು ಸರಿ ಇದೆಯಾ ಅಂತ ಕೇಳೋರು. ಸರಿನಾ? ನಾನು ಹೇಳಿದೆ ಒಗ್ಗರಣೆ ಸರಿ ಇದೆ ಅಂತಂದೆ. ಪಾಯಸಕ್ಕೆ ಒಗ್ಗರಣೆ ಹಾಕ್ತಾರ ಅಂತ ಕೇಳಿದ್ರು. ಶುರು ಮಾಡಿದ್ ಯಾರು ಅಂತ ಕೇಳಿದ್ರು. ಪಾಯಸಕ್ಕೆ ಉಪ್ಪು ಸರಿ ಇದೆಯಾ ಇಲ್ಲ ಅಂತ ಶುರು ಮಾಡಿದ್ದು ನೀವು ತಾನೆ, ಅದಕ್ಕಾಗಿ ನಾನು ಒಗ್ಗರಣೆ ಸರಿ ಇದೆ ಅಂತ ನಾನು ಹೇಳಿದೆ. ಅಂದ್ರೆ ಅವ್ರು ನಮ್ಮ ಹತ್ರ ಅದೇ ರೀತಿಯಲ್ಲಿ ಮಾತಾಡಿದಾಗ ನಾವು ಕೂಡ ಏನ್ ಮಾಡ್ತೀವಿ, ಅದೇ ರೀತಿಯಲ್ಲಿ ಮಾತಾಡಿದಿರ್ತದೆ ಅಲ್ವಾ? ಹಾಗೆ ಏನಾಗ್ತದೆ, ಆ ಒಂದು ಹತ್ತಿರದ ಕ್ಲೋಸೆಸ್ಟ್ ಇದ್ದಾಗ ಇಂಥದೆಲ್ಲ ಮಾತುಕತೆಗಳೆಲ್ಲ ಬರ್ತಾವೆ, ಒಂದು ಆತ್ಮೀಯತೆ ಹೇಳುವಂಥದ್ದು ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ರಮಣೀಕತೆ ಅಂತ ಹೇಳ್ತಾರೆ. ಆ ಒಂದು ಕ್ಲೋಸ್ನೆಸ್, ಅಲ್ಲಿ ಒಂದು ದೊಡ್ಡವರು ಚಿಕ್ಕವರು ಹೇಳುವಂತ ಆ ಒಂದು ವ್ಯತ್ಯಾಸ ಇರೋದಿಲ್ಲ, ಸ್ನೇಹತನ ಇರ್ತದೆ, ನನ್ನತನ ಇರ್ತದೆ, ನಗು ಇರ್ತದೆ, ಆ ಒಂದು ಮಾನಸಿಕವಾದ ಆಹ್ಲಾದಕರ ವಾತಾವರಣ ಇರ್ತದೆ ಆತ್ಮೀಯರೇ. ಅದೆಲ್ಲ ಹಳೆ ಕಾಲದಲ್ಲಿ ಇತ್ತು, ಇವತ್ತಿಲ್ಲ ಅಲ್ವಾ? ಇವತ್ತೆಲ್ಲ ಬರ್ತಾರೆ, ಆನ್ಲೈನ್ ತರಿಸ್ತಾರೆ, ತಿಂತಾರೆ, ತಿನ್ಬೇಕಾದ್ರು ಮೊಬೈಲ್ ನೋಡ್ಕೊಂಡು ಕುಂತಿರ್ತಾರೆ ಅಷ್ಟೇನೆ. ಈ ರೀತಿ ಪ್ರೀತಿಯಿಂದ ಮಾತಾಡೋದು, ಖುಷಿಯಿಂದ ಪರಿವಾರದ ಜಗಳ ಮಾಡೋದು, ಸ್ನೇಹದಿಂದ ಖುಷಿಯಿಂದ ಜಗಳ, ಸಿಟ್ಟಿಂದ ಜಗಳ ಅಲ್ಲ. ಒಬ್ರು ಸೌಟು, ಇನ್ನೊಬ್ರು ಏನು ಬೆಂಗಳೂರು ಕಡೆಗೆಲ್ಲ ಮುದ್ದೆ ಮಾಡುವಂತ ಕೋಲ್ ಇರ್ತದೆ ಜಗಳ ಮಾಡ್ಲಿ, ಅದನ್ನ ಹಿಡ್ಕೊಂಡ್ಬಿಟ್ಟು ಏನ್ ಮಾಡೋದು, ಆಯುಧ ಸಹಿತವಾಗಿ ಜಗಳ ಮಾಡೋದಲ್ಲ, ಪ್ರೀತಿಯ ಜಗಳ.
ಅಲ್ವಾ? ಅದನ್ನು ಕೂಡ ಜೀವನದ ಒಂದು ಭಾಗವಾಗಿತ್ತು. ಹೀಗೆ ಬಾಬನತ್ರನೂ ಕೂಡ ಅವ್ರ ಜೀವನ ರಮಣೀಕವಾಗಿರ್ತದಂತೆ, ಖುಷಿಯಿಂದ ಇರ್ತಾರಂತೆ. ಒಂದ್ಸಲ ಒಬ್ಬರು ಮಾತೆ ಬಂದ್ಬಿಟ್ಟು ಆ ಬರ್ಮಾ ಭವನ್ ಅಂತ ಕಂಪ್ಲೇಂಟ್ ಮಾಡ್ತಿದ್ರಂತೆ. ಅಲ್ಲಿ ಹೋದಾಗ ಅಂದ್ರೆ ಮಾತೆ ಅಲ್ಲ, ಸೆಂಟರ್ ಟೀಚರು, ಅವ್ರ ಜೊತೆಯಲ್ಲಿರುವಂತ ಇನ್ನೊಬ್ಬ ಟೀಚರ್ ಇದ್ದಲ್ಲ, ಅವ್ರ ಬಗ್ಗೆ ತುಂಬಾ ಕಂಪ್ಲೇಂಟ್. ನಮ್ಮ ಬಾಬಾ ನಗ್ತಾ ಇದ್ದಾರಂತೆ. ಯಾಕೆ ಬಾಬಾ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನೀನ್ ನಗ್ತಾ ಇದೀಯಾ ಅಂತಂದ್ರೆ ಬಾಬಾ ಹೇಳ್ತಾರಂತೆ, ನೋಡು ಮಗು, ಮೊದ್ಲಿನ ಜನ್ಮದಲ್ಲಿ ಹೆಚ್ಚಾಗಿ ನೀವು ಇಬ್ರು ಅತ್ತೆ ಸೊಸೆ ಆಗಿರ್ಬೇಕು, ಇಬ್ರು ಜಗಳ ಮಾಡ್ಕೊಂಡಿದ್ದೀರಾ, ಅದಕ್ಕಾಗಿ ಈ ಜನ್ಮದಲ್ಲಿ ಆ ಲೆಕ್ಕಾಚಾರಗಳೇನಾಗ್ತಾ ಇದ್ದಾವೆ, ಕ್ಲಿಯರ್ ಆಗ್ತಾ ಇದ್ದಾವೆ ಅಂತ ಬಾಬಾ ರಮಣೀಕತೆಯಿಂದ ಹೇಳ್ತಾ ಇದ್ರಂತೆ. ಹೀಗೆ ಪರಮಾತ್ಮನಿಂದ ಏನೇ ಶಕ್ತಿ ತೆಗೆದುಕೊಳ್ಳುವಂತ ವಿಷಯ ಇರ್ಬೋದು, ವಸ್ತುವನ್ನು ಎತ್ಕೊಳ್ಳುವಂಥದ್ದು ಇರ್ಬೋದು, ಅದೇನಿರ್ತದೆ ರಮಣೀಕತೆ ಇರ್ತದೆ. ಕೆಲವೊಂದ್ಸಲ ನಮ್ಮ ಅಮ್ಮನ ಜೊತೆಗೂ ನಾನು ಮಾತಾಡ್ತಿರ್ತೇನೆ. ಏನಾದ್ರು ಒಂದು ತಂದು ಇಟ್ರೆ ಅಮ್ಮ ಏನ್ ಮಾಡ್ತಾರೆ, ತೆಗೆ ತಿಂದು ಬಿಡ್ತಾರೆ. ಹೇಳಿದ್ರೆ ತರುವರೆಗೆ ಅಷ್ಟು ಮಾತ್ರ ನಿನ್ ಕೆಲಸ, ತಂದ ಮೇಲೆ ನನ್ನ ಅಧಿಕಾರ, ನಾನು ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ತಿಂತೇನೆ, ಯಾರಿಗೆ ಬೇಕಾದ್ರೂ ಕೊಡ್ತೇನೆ, ನೀನ್ ಮಾತಾಡ್ಬೇಡ, ತರುವರೆಗೆ ಮಾತ್ರ ನಿನ್ ಕೆಲಸ. ಮನೆಗೆ ಬಂದ್ಮೇಲೆ ಈ ಮನೆ ಯಜಮಾನಿ ನಾನು ನಿನ್ ಕೇಳ್ಬೇಕು ಅಂದ್ರೆ ಖುಷಿಯಿಂದ ಹೇಳುವಂಥದ್ದು, ಸರಿನಾ? ಅದಕ್ಕಾಗಿ ಆ ಒಂದು ಆತ್ಮೀಯತೆ ಯಾವಾಗಲೂ ಸೀರಿಯಸ್ ಆಗಿದ್ರೆ ಅದರಲ್ಲಿ ಏನಿರೋದಿಲ್ಲ, ಮಜಾ ಇರೋದಿಲ್ಲ. ಅದು ಕೆಲವೊಂದ್ಸಲ ವರ್ತಮಾನ ಸಮಯದಲ್ಲಿ ನಾವು ನೋಡ್ತೀವಿ, ಆ ಒಂದು ರಮಣೀಕತೆಯನ್ನು ಕೆಲವೊಬ್ರು ಕೇಳಿದ್ರೆ ಬೇಜಾರಾಗ್ಬಿಡ್ತಾವೆ, ಇನ್ಸಲ್ಟ್ ಆಗ್ಬಿಡ್ತದೆ. ಇಷ್ಟೆಲ್ಲ ಜನ ಎದುರುಗಡೆ ಯಾಕೆ ಹೇಳಿದ್ರು ಇವರು, ನೋಡ್ಕೊಂಡು ಹೇಳ್ಬೇಕಿತ್ತಲ್ವಾ. ನಮಗೇನು ಅದನ್ನ ಹೇಳಬೇಕು, ಅವರನ್ನು ಇನ್ಸಲ್ಟ್ ಮಾಡಬೇಕು ಅನ್ನುವಂಥ ಉದ್ದೇಶ ಇರೋದಿಲ್ಲ. ಆದ್ರೆ ಅವ್ರೇನ್ ಮಾಡ್ತಾರೆ, ಅದನ್ನ ಆ ರೀತಿ ನೋಡ್ಕೊಂಡ್ಬಿಡ್ತಾರೆ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಕೆಲವೊಂದು ವಿಷಯವನ್ನ ನಾವು ಸೀರಿಯಸ್ ಆಗಿ ಇಲ್ಲಿರ್ತೀವಿ, ಅವ್ರು ರಮಣೀಕತೆಯಿಂದ ನೆಗ್ಲಿಜೆನ್ಸ್ ತಗೊಂಡ್ಬಿಡ್ತಾರೆ. ಓಕೆ, ಕೆಲವೊಂದು ರಮಣೀಕತೆನ ಹೇಳಿರೋದನ್ನ ಜೋಕ್ಸ್ ಅಂತ ಹೇಳಿದ್ರು ಸೀರಿಯಸ್ ಆಗಿ ತಗೊಂಡ್ಬಿಡ್ತಾನೆ. ಅವು ಯಾರ ಮೈಂಡು, ಯಾರ ಮನಸ್ಸು, ಯಾವ ಸಮಯದಲ್ಲಿ ಯಾವ ಮೂಡಲ್ಲಿ ಇರ್ತಾರೋ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದಕ್ಕಾಗಿ ಒಂದು ಒಳ್ಳೇದೇನು ಗೊತ್ತಾ ಫಾರ್ಮುಲಾ, ನೀವೇನ್ ಮಾಡಿದ್ರು ನಿಮ್ಮ ಅಪ್ಪನ ಹತ್ರ ಮಾಡ್ಬಿಡಿ, ತುಂಬಾ ಒಳ್ಳೇದು. ರಮಣೀಕತೆ ಸೀರಿಯಸ್ ಆಗಿದೆ, ಯಾಕಂದ್ರೆ ಅಪೋಸಿಷನ್ ಬರೋದಿಲ್ಲ, ಅವ್ನು ಮೂಡ್ ಆಫ್ ಆಗೋದಿಲ್ಲ. ಅದಕ್ಕಾಗಿ ನಿರಾಕಾರ ರೂಪದಲ್ಲಿ ಬಾಬನ ಜೊತೆಗೆ ನಾವಿದ್ದಾಗ ನಮ್ಮ ಮನಸ್ಸನ್ನು ಬಾಬಾ ತಿಳ್ಕೊಂಡಿರುವಂತ ಕಾರಣದಿಂದ ಅವ್ರೇನ್ ತಿಳ್ಕೊಂಡ್ರು ಹೇಳುವಂದ್ರೆ ಕ್ವಶನ್ ಮಾರ್ಕ್ ಬರೋದಿಲ್ಲ ನಮಗೆ. ಪಾಸಿಟಿವ್ ಆಗಿ ತಗೊಂಡ್ರ, ನೆಗೆಟಿವ್ ಆಗಿ ತೆಗೆದುಕೊಂಡ್ರ, ಇವ್ರಿಗೆ ಹೇಳಿದ್ರು ಇನ್ನೊಬ್ರು ಯಾವ ರೀತಿಯಲ್ಲಿ ತೆಗೆದುಕೊಂಡ್ರು. ಅದಕ್ಕಾಗಿ ಇದನ್ನೆಲ್ಲ ನೀವೇನು ಮಾಡ್ತಾ ಹೋಗಿ ಆದ್ಮೇಲೆ ಬಾಬನ ಜೊತೆಗೆ ವ್ಯವಹಾರವನ್ನು ಇಡ್ತಾ ಹೋದಾಗ ತುಂಬಾ ಚೆನ್ನಾಗಿರ್ತದೆ. ಅದಕ್ಕಾಗಿ ಇಂತಹ ಮಕ್ಕಳು ಬಾಬಾ ಹೇಳ್ತಾರೆ ಲವಲೀನಾಗಿರ್ತಾರೆ. ಒಬ್ಬರಾಗಿದ್ದಾರೆ ಲವಲಿ ಮಕ್ಕಳು. ಈ ಲವಲಿ ಮಕ್ಕಳಿಗೂ ಲವಲೀನ ಮಕ್ಕಳಿಗೂ ಏನು ವ್ಯತ್ಯಾಸ? ಬಾಬಾ ಹೇಳ್ತಾರೆ, ಲವಲಿ ಮಕ್ಕಳು ಬಾಬನ ಜೊತೆಯಲ್ಲೇ ಇರ್ತಾರೆ. ಬಾಬಾ ಕೊಟ್ಟಿರುವಂಥದ್ದು ಅಂದ್ರೆ ಲೌಕಿಕದಲ್ಲೂ ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ. ಅಮ್ಮ ಏನ್ ಮಾಡಿದ್ದಾರೆ, ಮೊಬೈಲ್ ಕೊಡಿಸಿದ್ದಾರೆ, ಟಿವಿ ಕೊಟ್ಟಿದ್ದಾರೆ. ಅಮ್ಮನ ಮಡಿಲಲ್ಲೇ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇರ್ತಾರೆ, ಅವರು ಮೊಬೈಲ್ ಆಪರೇಟ್ ಮಾಡ್ಕೊಂಡು ಕುಂತಿರ್ತಾರೆ ಅಷ್ಟೇ. ಅಮ್ಮನ ಮಡಿಲಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ, ಅಮ್ಮನ ಮನೆಯಲ್ಲೇ ಇದ್ದಾರೆ, ಅವರು ಕೊಟ್ಟಿರುವಂತ ಊಟವನ್ನೇ ತಿಂತಾ ಇದ್ದಾರೆ. ಆದ್ರೆ ಏನಿದ್ದಾರೆ, ಅವರು ಅಮ್ಮನ ಮಡಿಲಿನ ಜೊತೆಗೆ ಏನ್ ಮಾಡ್ತಿದ್ದಾರೆ, ಬೇರೆ ಕಡೆಗೂ ತಮ್ಮ ಗಮನವನ್ನ ಇಟ್ಟಿದ್ದಾರೆ, ಬೇರೆ ಕಾಯಕದ. ಲವ್ಲೀನಾಗಿರೋರು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸುಮ್ಮನೆ ಅಮ್ಮನ ಮಡಿಲಲ್ಲಿ ಕೂತ್ಕೊಂಡ್ಬಿಡೋದು ಅಷ್ಟೇ. ಅಮ್ಮ ಕೈಯಲ್ಲಿ ತುತ್ತು ತಗೊಂಡ್ ಬಂದಾಗ ಅಂತ ಓಪನ್ ಮಾಡ್ತು ನುಂಗಿದ್ರು ಅಷ್ಟೇ. ಅಮ್ಮ ನಿಲ್ಲಿಸಿದಾಗ ನಿಲ್ಲಿಸಿದ್ರು. ಅವ್ರು ಏನು ಮಾಡೋದಿಲ್ಲ, ಏನೇನೇನೇನು ಮಾಡೋದಿಲ್ಲ. ಅವ್ರ ಕೆಲಸ ಏನು ಅಂದ್ರೆ ಸುಮ್ಮನೆ, ಇವಾಗ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಚಿಕ್ಕ ಮಕ್ಕಳನ್ನ ಈ ತೊಟ್ಲಲ್ಲಿ ಇದ್ದಾಗ ನೋಡಿ, ಅವ್ರು ಹೆಂಗ್ ಒಬ್ಬರೇ ಆಟ ಆಡ್ಕೊಂಡು ಮಸ್ತಾಗಿರ್ತಾರೆ. ನೀವು ಅವ್ರಿಗೆ ಎದುರುಗಡೆ ಕಾಣಬಾರ್ದು, ಅವ್ರೊಬ್ಬರೇ ಇಡ್ಬೇಕು. ಕೈ ಮೇಲ್ ಮಾಡು, ಕಾಲಿನ ಹೆಬ್ಬೆರಳು ತಗೊಂಡು ಬಾಯಲ್ಲಿ ಹಾಕೊಂಡು ಎಲ್ಲಾ ಪ್ರಾಣಾಯಾಮ, ರಾಜಯೋಗ ಎಲ್ಲ ಆಸನಗಳು ನಡೀತಾ ಇರ್ತಾವ ಅಲ್ವಾ. ಕಾಲು ಮೇಲೆ ಕೆಳಗೆ ಎಲ್ಲ ಮಾಡ್ಕೊಂಡು ನಿದ್ದೆ ಬರ್ತಾ ಆಡ್ತಾರೆ. ಹಿಂದೆ ಒಂದು ವಾಟ್ಸಪ್ ಅಲ್ಲಿ ಬಂದಿತ್ತು, ಮಕ್ಕಳುಗಳು ಎಷ್ಟು ನಿಶ್ಚಿಂತ ಅಂತಂದ್ರೆ ಏನು ಅಡಿಗೆ ಊಟ ಮಾಡ್ತಾ ಮಾಡ್ತಾನೆ ಮುಖಕ್ಕೆಲ್ಲ ತಾಗಿದೆ, ಆವಾಗಲೇ ನಿದ್ದೆ ಬಂದ್ಬಿಡ್ತಾರೆ ಅವ್ರಿಗೆ. ಓಕೆನಾ? ಹೀಗೆ ನಿದ್ರೆ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು. ನಮ್ಗೆ ದಿಂಬಿದ್ದು ಬೆಡ್ಶೀಟ್ ಹಾಕೊಂಡು, ಫ್ಯಾನ್ ಹಾಕೊಂಡು, ಗುಡ್ ನೈಟ್ ಮ್ಯಾಟ್ ಹಾಕೊಂಡ್ರು ಕೂಡ ನಮ್ಗೆ ನಿದ್ದೆ ಬರೋದಿಲ್ಲ. ಅವರಿಗೆ ಎಲ್ಲಿ ಕೂತ್ಕೊಂಡು ಅವ್ನಿಗೆ ಯಾವುದೇ ಭಯ, ಹೆದರಿಕೆ, ಹಿಂಗಿರ್ಬೇಕು, ಹಂಗಿರ್ಬೇಕು, ಹಿಂಗೆ ಕೂತ್ಕೊಳ್ಬೇಕು, ಹಂಗೆ ಕಿತ್ಕೊಳ್ಬೇಕು, ಹಂಗೆ ಯಾವುದೇ ಯೋಚನೆಗಳು ಕೊಡಿರೋದು. ಅವ್ರಿಗೆ ಬೇಕಾಗಿರುವಂಥ ಪೊಸಿಷನ್ ಅಲ್ಲಿ ಕಾಲ್ ಬೇಕಾದ್ರೆ ತಲೆ ಮೇಲೆ ಬೇಕಾದ್ರೆ ಲೆಂಗಾರು ಇಟ್ಕೊಂಡ್ಬಿಟ್ಟು ನಿದ್ದೆ ಬರ್ತಾರ ಅವ್ರು ಚಿಂತವಾಗಿ, ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಲವಲೀನ ಮಕ್ಕಳು ಸದಾ ತಮ್ಮ ಮನಸ್ಸು ಬುದ್ಧಿಯನ್ನ ಬಾಬನ ಒಳಗಡೆನೆ ಇಟ್ಕೊಂಡ್ಬಿಟ್ಟು ತಮ್ಮ ಜೀವನದ ಎಲ್ಲ ಅವಶ್ಯಕತೆಯನ್ನ
ಪರಮಾತ್ಮನಿಂದನೇ ಮಾಡ್ಕೊಳ್ತದೆ. ಅವ್ರು ಏನೂ ಡಿಮಾಂಡ್ ಇರೋದಂತ ತಂದೆಯ ಪ್ರೀತಿಯಲ್ಲೇ ಮುಳುಗೋಗಿರ್ತಾರಂತ. ಬಾಬಾ ಏನು ಕೊಡ್ತಾರೆ ಅದಕ್ಕೆ ಸ್ವೀಕಾರ ಮಾಡ್ತಾರೆ, ಬಿಟ್ರೆ ಅದನ್ನು ಬೇಕು ಇದನ್ನು ಬೇಕು ಹಾಗೆ ಬೇಕು ಹೀಗೆ ಬೇಕು. ಅವ್ರು ಯಾವಾಗ್ಲೂ ಪರಮಾತ್ಮನ ಪ್ರೀತಿ ಅಂತಂದ್ರೆ ಆ ತಾಯಿ ಜೊತೆನೇ ಆಟ ಆಡೋದು, ತಾಯಿ ಕೂದ್ಲೇ ಎಳೆಯೋದು ಅಲ್ವಾ, ತಾಯಿ ಕಿವಿ ಓಲೆ ಇಟ್ಕೊಳ್ಳೋದು, ಅವ್ರ ಜೋರಾಗಿ ಅಪ್ಪೆ ಹಾಕೊಳ್ಳೋದು, ಅದ್ರ ಜೊತೆಗೆ ಆನೆ ಆಟ ಆಡೋದು. ಹಿಂಗೆ ತಾಯಿನೇ ಅವ್ರಿಗೆ ಏನು ಅಂದ್ರೆ ಸರ್ವಸ್ವ. ಮತ್ತೆ ಎಕ್ಸ್ಟ್ರಾ ಅವರು ಯಾವ ಆಟ ಆಡ್ಲಿಕ್ಕೆ ಅವರಿಗೆ ಸಾಧನ ಬೇಕು ಅಂತ ಅನಿಸೋದಿಲ್ಲ. ಹಾಗೆ ಬಾಬನ ಜೊತೆಗೆ ಜ್ಞಾನದ ಮನನ ಚಿಂತನೆ ಮಾಡೋದು, ಸೇವೆ ಬಗ್ಗೆ ಚರ್ಚೆ ಮಾಡೋದು, ಬಾಬನ ನಿರಾಕಾರ ಶಕ್ತಿಗಳನ್ನ ಪಡ್ಕೊಳ್ಳುವಂಥದ್ದು. ಎಕ್ಸ್ಟ್ರಾ ಏನೋ ಅವರಿಗೆ ಸಾಧನ ಬೇಕು, ಮೊಬೈಲ್ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತ ಅನ್ಸೋದಿಲ್ಲ. ಅಂತ ಮಕ್ಕಳಿಗೆ ಬಾಬಾ ಹೇಳ್ತಾರೆ ಲವಲೀನ. ಎಲ್ಲ ನನ್ನ ಮಕ್ಕಳು ಲವಲಿ ಮಕ್ಕಳೇ. ಲವಲಿ ಅಂತಂದೇನು, ಬಾಬಾ ನನ್ನ ಜೊತೆಲಿ ಇಟ್ಕೊಂಡಿರ್ತಾರೆ, ಬಾಬಾ ನನ್ನ ಜೊತೆಗೆ ಬಾ ಅಂತ ಹೇಳ್ತಾರೆ, ಬಾಬಾ ನೆನಪಿನಲ್ಲಿ ಕೆಲಸವನ್ನ ಮಾಡ್ತಾರೆ, ಬಾಬನಿಂದ ಶ್ರೀಮತವನ್ನ ತೆಗೆದುಕೊಳ್ತಾರೆ. ಆದರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಲವಲೀನು ಲವಲೀನನು. ಯಾರು ಲವಲೀನ್ ಆಗಿರ್ತಾರಲ್ಲ ಅವರಿಗೆ ತಂದೆ ಆಜ್ಞೆ ಫಾಲೋ ಮಾಡೋದು ತುಂಬಾ ಈಸಿ ಅಂತಾರೆ. ಯಾಕೆ ಹೇಳಿ ತುಂಬಾ ಈಸಿ? ಯಾರಾದ್ರು ಹೇಳ್ತೀರಾ? ಲವಲೀನ ಮಕ್ಕಳಿಗೆ ತಂದೆಯ ಆಜ್ಞೆಯನ್ನು ಫಾಲೋ ಮಾಡೋದು ತುಂಬಾ ಈಸಿ ಅಂತ. ಯಾಕೆ? ಯಾಕಿರ್ಬೋದು? ಎಲ್ಲನ ಬಾಬಾನೇ ಮಾಡ್ತಾರನ, ನಾವು ಸುಮ್ಮನೆ ಇರ್ತೀವಿ ಅಷ್ಟೇ. ಮಾಡಿಸುವಂಥವನು ಬಾಬಾ ಆಗಿದ್ದಾರೆ ಅಲ್ವಾ? ಅಂದ್ರೆ ಇಂಥ ಅಡಿಗೆ ತಿನ್ಬೇಡ ಅಂಥದ್ದು ಅಡಿಗೆ ತಿನ್ಬೇಡ ಹೇಳೋದಕ್ಕೆ, ಅವರೇ ಅಡಿಗೆ ಮಾಡಿ ತಿನ್ನಿಸೋದಕ್ಕೆ ನಾವೇನು ಯೋಚನೆ ಮಾಡುವಂಥದ್ದು ಇರ್ತದೆ. ನಾವು ಊಟ ಮಾಡೋದಿದ್ರೆ ಏನ್ ಮಾಡ್ಬೇಕು, ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ಅಂತ ಹೇಳ್ತಾರೆ, ಅವನೇ ತಿನ್ಸೋದು ಅಲ್ವಾ? ಇವಾಗ ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಹೋದಾಗ, ಅಲ್ಲಿ ನೀವು ಅಡ್ಮಿಟ್ ಆದಾಗ ಅವರೇ ಫುಡ್ ಅನ್ನ ಕೊಡ್ತಾರೆ. ಅದೇ ನೀವು ಮನೇಲಿ ಇದ್ದಾಗ ನೀವೇನ್ ಮಾಡ್ಬೇಕಾಗ್ತದೆ, ವೇರಿಯೇಷನ್ ಮಾಡ್ಬೇಕಾಗ್ತದೆ. ಅವರು ಫುಡ್ ಕೊಟ್ಟಾಗ ನಿಮ್ಮ ಆರೋಗ್ಯಕ್ಕೆ ಏನ್ ಬೇಕು ಅದನ್ನು ಮಾತ್ರ ಕೊಟ್ಟಿರ್ತಾರೆ, ಅದನ್ನು ಮಾತ್ರ ನೀವು ಸ್ವೀಕಾರ ಮಾಡಬೇಕಾಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನಾವಳಿಗಳು, ಕರ್ಮಗಳು, ಸಂಕಲ್ಪಗಳು ಭಗವಂತ ಮಾಡ್ತಾ ಇದ್ದಾರಾ, ಅವರೇ ಮಾಡ್ತಾ ಇದ್ದಾರಾ ಅಂತ ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಆದರೆ ಲವಲಿಯಿಂದ ಲವಲೀನರಾಗಲಿಕ್ಕೆ ಆಧಾರ ಯಾವುದು ಅಂತ ಬಾಬಾ ಹೇಳ್ತಾರೆ. ಇನ್ನೊಂದು ಬಾಬಾ ಹೇಳ್ತಾರೆ, ಯಾರಿಗೆ ನೀವು ಸಹಯೋಗವನ್ನ ಕೊಡ್ತಿರೋ ಅವರನ್ನ ಸ್ನೇಹ ರೂಪದಿಂದ ನೋಡಿ, ಸಮಾನ ಭಾವದಿಂದ ನೋಡಿ. ನಾನು ಸೀನಿಯರು, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳಿದ್ದೆ ಸರಿ, ದೃಷ್ಟಿ ತಗೊಳ್ಳಿ ನನ್ನ ಹತ್ರ ಅಂತ ಏನ್ ಮಾಡುವಂಗಿಲ್ಲ, ಗಲಾಟೆ ಮಾಡುವಂಗಿಲ್ಲ, ಸ್ಟ್ರೈಕ್ ಮಾಡುವಂಗಿಲ್ಲ. ಅವರನ್ನು ಕೂಡ ಸಮಾನ ರೂಪದಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ, ಸ್ವೀಕಾರ ಮಾಡಬೇಕಾಗ್ತದೆ. ಅದೇ ರೀತಿ ಗೌರವವನ್ನ ಅವರಿಗೆ ಕೊಡಬೇಕಾಗ್ತದೆ. ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಬಂಗಾರವನ್ನೆಲ್ಲ ಕೊಟ್ಟು ಬಿಡ್ತಾರೆ ಬೇರೆಯವರಿಗೆ ಧರಿಸ್ಲಿಕ್ಕೆ. ನೋಡ್ರಿ ಅವ್ರು ನೆಕ್ಲೆಸ್ ಹಾಕೊಂಡಿದಾರಲ್ಲ, ಅದನ್ನ ನಾನೇ ಕೊಟ್ಟಿದ್ದು ಅಂತ ಬಂದವ್ರಿಗೆಲ್ಲ ಹೇಳ್ತಾರೆ ಅಲ್ವಾ? ಅವಾಗ ಸರಿ ಆಗತ್ತಾ? ಹ್ಮ್. ಅದನ್ನ ಯಾವ್ದು ಕೂಡ ನಾವು ಹೇಳಬಾರ್ದು, ನಾವು ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಬಾರ್ದು. ಅದಕ್ಕೆ ಲವಲೀನ ಆಗ್ಲಿಕ್ಕೆ ಆಗದೆ ಇರೋದ ಕಾರಣ ಏನು ಅಂತಂದ್ರೆ, ಮೊದಲನೇದು ಹಳೆಯ ಸಂಸಾರ, ಹಳೆಯ ಸಂಸ್ಕಾರ. ಹಳೆಯ ಸಂಸಾರ ಯಾವುದು? ಶರೀರದ ಸಂಸಾರ. ಶರೀರದ ಸಂಸಾರ, ದೇಹ ಏನ್ ಮಾಡತ್ತೆ, ದೇಹಕ್ಕೆ ಬೇಕಾಗಂತ ಆಹಾರ, ಬಟ್ಟೆ, ಮನೆ, ಶರೀರದ ಶೃಂಗಾರ, ಅದ ಕಡೆ ಗಮನ ಕೊಡ್ತಾ ಇರ್ತದೆ. ಆವಾಗ ಅದನ್ನು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಇದನ್ನು ಮರ್ತು ಬಿಡ್ತೀವಿ. ಶರೀರಕ್ಕೆ ಬೇಕಾಗಿರುವಂಥ ಸೌಂದರ್ಯಗಳು, ಊರು ಸುತ್ತೋದು, ಒಳ್ಳೆ ನಾಲ್ಗೆ ಊಟ ತಿಂಡಿ ತಿನ್ನಿಸೋದು, ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡೋದು, ನೆಂಟರ ಜೊತೆಗೆ ಊರು ಸುತ್ತಲಿಕ್ಕೆ ಹೋಗೋದು, ಒಳ್ಳೊಳ್ಳೆ ಬಟ್ಟೆ ತಗೊಳ್ಳೋದು, ಸ್ವಂತ ಬಿಲ್ಡಿಂಗ್ ಬೇಕು, ಕಾರ್ ಬೇಕು, ಅದು ಬೇಕು ಇದು ಬೇಕು. ಈ ಒಂದು ಹಳೆ ಜನ್ಮದ ಆ ಒಂದು ಸಂಸಾರದ ಒಂದು ಇಂದ್ರಿಯ ಸುಖ ಏನ್ ಮಾಡ್ತದೆ, ಅವರನ್ನ ಬಾಬನ ಲವಲೀನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಎರಡನೇದು ಸಂಸ್ಕಾರ. ಯಾವುದು ಹಳೆ ಸಂಸ್ಕಾರ? ಮನೆ ಬಂದಾಗಲೆಲ್ಲ ಟಿವಿ ನೋಡೋದು, ಸೀರಿಯಲ್ ನೋಡೋದು, ಯೂಟ್ಯೂಬ್ ನೋಡೋದು, ಮನಸ್ಸಿನಲ್ಲಿ ವಿಕಾರ ಇರುವಂಥದ್ದು, ಕಾಮಕ್ರೋಧ ಲೋಭ ಮೋಹ ಅಹಂಕಾರವನ್ನು ಬಿಡ್ಲಿಕ್ಕೆ ರೆಡಿ ಇರೋದಿಲ್ಲ, ಆ ಸಂಸ್ಕಾರವನ್ನು ತೆಗೆದಾಕ್ಲಿಕ್ಕೆ ರೆಡಿ ಇರೋದಿಲ್ಲ, ಬೇರೆಯನ್ನ ಶರೀರದ ರೂಪದಲ್ಲಿ ನೋಡುವಂಥದ್ದು. ಯಾವಾಗಲೂ ಕೂಡ ಕೆಲವೊಬ್ಬರು ಏನಾಗಿರ್ತದೆ ಅಂತಂದ್ರೆ ಬಿಸ್ನೆಸ್ ಮೈಂಡ್ ಇರ್ತದೆ, ಎಲ್ಲೋದನ್ನು ಕೂಡ ಲಾಭ ನನಗಾಗಬೇಕು ಅಂತ. ಅದಕ್ಕಾಗಿ ಕೆಲವೊಬ್ಬರು ಆ ಸಂಸ್ಕಾರ ಚೇಂಜ್ ಮಾಡದೇ ಇರುವಂತ ಕಾರಣದಿಂದ ಏನಾಗೋದಿಲ್ಲ, ಅವರು ಲವಲೀನ ಆಗ್ಲಿಕ್ಕೆ ರೆಡಿ ಇರೋದಿಲ್ಲ. ನೋಡಿ, ಕೆಲವರಲ್ಲಿ ಏನ್ ಸಂಸ್ಕಾರ ಇರ್ತದೆ ಗೊತ್ತಾ, ಚಿಕ್ಕಂದಿನಿಂದ ತುಂಬಾ ಶ್ರೀಮಂತರಾಗಿರುವಂತ ಕಾರಣದಿಂದ ಅವ್ರ ಪಾತ್ರ ಅವ್ರು ತೊಳೆಯೋದಿಲ್ಲ.
ಬಾಬನ ಮನೆಗೆ ಬಂದಾಗ ಊಟ ಮಾಡ್ಬಿಟ್ಟು ತಟ್ಟೆ ತೊಳಿಬೇಕು ಅಂದ್ರೆ ಅವ್ರಿಗೆ ಏನಾಗುತ್ತೆ, ತುಂಬಾ ಕಷ್ಟವಾಗ್ಬಿಡ್ತದೆ. ಅಯ್ಯೋ, ನಾವ್ ಎಂಜಲು ಮಾಡಿರುವಂತ ಊಟ ತಟ್ಟೆ ನಾವು ತೊಳಿಬೇಕಾ, ಜೀವನ ಪೂರ್ತಿ ನಾವಿದನ್ನು ತೊಳೆದೇ ಇಲ್ಲ. ಸ್ಥೂಲವಾಗಿ ತೊಳಿತಾ ಇದ್ರೂನು ಕೂಡ ಅವರ ಮನಸ್ಸು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗೆ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಸಾರ ಏನ್ ಮಾಡ್ತದೆ, ಅತೀಂದ್ರಿಯದ ಸುಖವನ್ನ ಅನುಭವ ಮಾಡ್ಲಿಕ್ಕೆ ಬಿಡೋದಿಲ್ಲ. ಬಾಬನಿಗೆ ಒಂದಿಷ್ಟ ಆಗಲ್ಲಂತೆ. 63 ಜನ್ಮ ಭಗವಂತನಿಗೋಸ್ಕರ ಎಷ್ಟು ಕಷ್ಟಪಟ್ಟರಲ್ಲ ನೀವು. ವ್ರತಗಳು, ಪೂಜೆಗಳು, ಉಪವಾಸಗಳು. ಅಯ್ಯೋ, ಸಂಕಷ್ಟಿ ದಿನನ ಚಂದ್ರನ ನೋಡುವವರೆಗೂ ಕೂಡ ಒಂದು ಹನಿ ಎಂಜಲು ಕೂಡ ನಾನು ಏನ್ ಮಾಡೋದಿಲ್ಲ, ಕುಡಿಯೋದಿಲ್ಲ ಅಂತ ಶಪಥ ಮಾಡ್ಬಿಡ್ತಾರೆ. ಬೆಳಗಿಂದನೇ ಯಾವ ದಿನ ಸಂಕಷ್ಟಿ ಶುರು ಆಗ್ತದ, ಬೆಳಗಿಂದನೇ ಗಮನ ಹೊಟ್ಟೆ ಕಡೆನೇ ಇರ್ತದೆ. ಯಾಕಂದ್ರೆ ಏನು ತಿನ್ನುವಂಗಿಲ್ವಲ್ಲ. ಅದೊಂದು ಮನುಷ್ಯನ ಒಂದು ಗುಣ. ಯಾವುದು ಬೇಡ ಅಂತ ಹೇಳ್ತಾರೆ ಅದೇ ಪದೇ 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 ನೆನಪಿಗೆ ಬರ್ತಾ ಇರ್ತದೆ. ಓಕೆನಾ? ಆದ್ರೂ ನಿಮ್ಗನ್ಸುತ್ತೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಯಾವಾಗ ಚಂದ್ರ ಕಾಣ್ತಾನೋ, ಯಾವಾಗ ನೋಡ್ತೀನೋ, ಯಾವಾಗ ತಿಂತೇನೋ ಅಂತ. ಹಾಗೆ ಕಷ್ಟಪಟ್ಬಿಟ್ಟು ಸಾಧನೆ ಮಾಡೋದಕ್ಕೂ ಸಹಜವಾಗಿ ಮಾಡೋದಕ್ಕೂ ತುಂಬಾ ಏನಿದೆ, ವ್ಯತ್ಯಾಸ ಇದೆ. ಮೆಟ್ಲು ಎತ್ಕೊಂಡು ಹೋಗೋದು, ವ್ರತಗಳನ್ನ ಮಾಡೋದು, ಅಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಗಂಟೆಗಟ್ಟಲೆ ನಿಂತ್ಕೊಳ್ಳೋದು ಕ್ಯೂನಲ್ಲಿ, ಇಷ್ಟೆಲ್ಲ ಪರಿಶ್ರಮ ಪಟ್ಟಿದ. ಅಲ್ಲಿ ಮತ್ತೆ ನದಿಯಲ್ಲಿ ತಣ್ಣೀರು ಸ್ನಾನ ಮಾಡೋದು, ನೆಗಡಿ ಬರೋದು, ಕಾಯಿಲೆಗಳನ್ನ ತಂದ್ಸ್ಕೊಳ್ಳೋದು, ಇಷ್ಟೆಲ್ಲ ಹಣ, ಸಂಕಲ್ಪವನ್ನ, ಶಕ್ತಿಯನ್ನ ಖರ್ಚು ಮಾಡಿದಿರಿ ನನ್ನನ್ನ ಪಡೆಯಲಿಕ್ಕೆ. ಜೊತೆಗೆ ಈಗಲೂ ಕೂಡ ಬಾಬನ್ ಮಗು ಆದ್ಮೇಲೆ ಆತ್ಮ ಅಬಿಂದು ಅಜರ ಅಮರ ಅವಿನಾಶಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ಕಾಮೆಂಟ್ರಿ ಹೇಳಿ, ರೆಡ್ ಲೈಟ್ ಹಾಕೊಂಡು, ಅಗರಬತ್ತಿ ಹಚ್ಕೊಂಡು, ಫೋಟೋ ಇಟ್ಕೊಂಡು, ಎದುರುಗಡೆ ಕೂತ್ಕೊಂಡು ದೃಷ್ಟಿ ಕೊಡಿ ಅಂತ ಹೇಳ್ಬಿಟ್ಟು ಎಷ್ಟು ಪರಿಶ್ರಮ ಪಟ್ಟಿದ್ದೀರಿ. ಅದ್ಯಾವುದು ಇರಕೂಡದು. ನಾನು ನಿಮ್ಮ ಫ್ರೆಂಡು. ಅದಕ್ಕೆ ಏನ್ ಮಾಡಿ ಗೊತ್ತಾ ಮಕ್ಕಳೇ, ನನ್ನ ಹತ್ರ ಪ್ರೀತಿ ಬೇಕು ಅಂತಂದ್ರೆ ನನ್ನ ಹತ್ರ ಇರೋದನ್ನು ದಾನ ಮಾಡ್ತಾ ಹೋಗಿ, ದಾನ ಮಾಡ್ತಾ ಹೋಗಿ, ದಾನ ಮಾಡ್ತಾ ಹೋಗಿ. ಬ್ರಾಹ್ಮಣರ ಕೆಲಸವನ್ನ ಮಾಡ್ತಾ ಹೋಗಿ. ಕೊಡಬೇಕು 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 ಹೇಳುವಂತ ಭಾವನೆ ಇಲ್ಲಿ. ಯಾಕಂದ್ರೆ ಬಾಬನ ಭಾವನನ್ನು ಕೂಡ ಅದೇ ಅಲ್ವಾ. ಅದಕ್ಕೆ ಈಗ ಬಾಬಾ ಹೇಳ್ತಾರೆ ಬ್ರಾಹ್ಮಣ್. ಮೊದ್ಲೇನಾಗ್ಬೇಕಂದ್ರೆ ಬ್ರಾಹ್ಮಣ. ಏನು ಬ್ರಾಹ್ಮಣ? ಸದಾ ಕಾಲ ಭಗವಂತನ ಶಕ್ತಿಯನ್ನ ದೃಷ್ಟಿಯ ಮೂಲಕ, ಶುಭ ಭಾವನೆ, ಶುಭ ಕಾಮನೆ ಮೂಲಕ, ಶಬ್ದದ ಮೂಲಕ, ಜ್ಞಾನದ ಮೂಲಕ, ಆಹಾರದ ಮೂಲಕ, ಉಡುಗೊರೆಯ ಮೂಲಕ, ಸ್ಥೂಲ ಅಥವಾ ಸೂಕ್ಷ್ಮದ ಮೂಲಕ ಯಾರ್ಯಾರು ಸಿಗ್ತಾರೋ ಅವರಿಗೆಲ್ಲರಿಗೂ ಕೊಡಬೇಕು ಹೇಳುವಂತ ಭಾವನೆ ಇರಲಿ. ಬ್ರಾಹ್ಮಣ್ ಸೋ ಫರಿಸ್ತಾ. ಸರಿ, ಬ್ರಾಹ್ಮಣರಾದ್ರಿ, ಬಾಬನಿಂದ ತಗೊಂಡು ಬಂದ್ರಿ. ಕೊಡಬೇಕಾದಂತ ಸಂದರ್ಭದಲ್ಲಿ ನಮ್ಮ ಲೌಕಿಕ ಪರಿವಾರದವ್ರಿಗೆ ಜಾಸ್ತಿ ಕೊಡಬೇಕು, ನನ್ನ ಮಗನಿಗೆ ಜಾಸ್ತಿ ಕೊಡಬೇಕು, ನಮ್ಮ ಸೆಂಟರ್ನವ್ರಿಗೆ ಜಾಸ್ತಿ ಕೊಡಬೇಕು ಹೇಳುವಂಥದ್ದು ಆ ಒಂದು ವ್ಯತ್ಯಾಸ ಮಾಡಬೇಡಿ. ನನ್ನವರಿಗೋಸ್ಕರ ಮಾತ್ರ ಕೊಡ್ತೇನೆ, ಇಲ್ಲ. ಫರಿಸ್ತಾ ಬ್ರಾಹ್ಮಣರಾದ್ರ ಎಲ್ಲರಿಗೂ ಕೊಡಬೇಕು ಬಿಟ್ರೆ ಆ ವಿಂಗಡಣೆ ಮಾಡಬೇಡಿ, ಡಿಫರೆನ್ಸ್ ಮಾಡಬೇಡಿ. ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬಾರ್ದು ಹೇಳುವಂಥದ್ದು. ಆಕಾರ ಚೆನ್ನಾಗಿ ಬೈತಾರೆ, ಅವ್ರಿಗೆ ಕೊಡಬೇಡ ಬಾಬಾ, ಅವ್ರ ಕೆಲಸವನ್ನು ಮಾಡ್ಕೊಡ್ಬೇಡ ಅಂತ ಹೇಳುವಂಗಿಲ್ಲ. ಪ್ರತಿಯೊಂದು ಆತ್ಮರಿಗೂ ಕೂಡ ಕೊಡಬೇಕಾದ್ರೆ ಫರಿಸ್ತಾ, ನಿಮ್ಗೆ ಸಂಬಂಧನೇ ಇಲ್ಲ. ಇವಾಗ ಬ್ರಾಹ್ಮಣ ಪ್ರಸಾದ ಕೊಡಬೇಕಾದ್ರೆ ಯಾರ ಕೈ ಎದುರುಗಡೆ ಇರ್ತಾರೆ ಅವ್ರಿಗೆ ಪ್ರಸಾದ ಕೊಡೋದಷ್ಟೇ ಕೆಲಸ. ಸಣ್ಣವರು ದೊಡ್ಡವರು ಅವ್ರು ಎಷ್ಟು ದಕ್ಷಿಣೆ ಹಾಕಿದ್ದಾರೆ, ಭಂಡಾರದಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಅದರ ಮೊದಲು ನಿಮ್ ಜೊತೆಗೆ ಏನು ವ್ಯವಹಾರ ಮಾಡಿದ್ದಾರೆ, ಯಾವ ಜಾತಿಯವರು, ಯಾವ ಧರ್ಮದವರು, ಸ್ತ್ರೀನು ಪುರುಷರು, ಚಿಕ್ಕವರು ದೊಡ್ಡ, ನಿಮ್ಗೆ ಏನೂ ಬೇಕಾಗಿಲ್ಲ. ಭಗವಂತನ ಪ್ರಸಾದ ಇದೆ, ನೀವು ಬ್ರಾಹ್ಮಣರಾಗಿದ್ದೀರಿ. ಕೈ ಯಾರು ಹಿಡಿತಾರೋ ಅದನ್ನು ಕೊಡ್ತಾ ಹೋಗೋದಷ್ಟೇ ನಿಮ್ ಕೆಲಸ. ಅದಕ್ಕೆ ಬಾಬಾ ಬ್ರಾಹ್ಮಣ್ಸು ಫರಿಸ್ತಾ. ಅಲ್ಲಿ ಯಾವುದೇ ಸಂಬಂಧದ ಕಾರಣದಿಂದ ಕೊಡುವಂತ ವಿಷಯದಲ್ಲಿ ಮೇಲು ಹೆಚ್ಚು ಕಡಿಮೆ ಆಗ್ಬಾರ್ದು. ಮೂರನೇದು ಬಾಬಾ ಹೇಳ್ತಾರೆ ದೇವತಾ, ಧನ್ಯವಾದ. ಓಕೆ, ಅಂದ್ರೆ ಸದಾಕಾಲ ನಾನು ಕೊಡ್ತಾ ಹೋಗ್ಬೇಕೇ ಹೊರತು ನಾನು ಕೊಟ್ಟ ಮೇಲೆ ಅವ್ರು ಥ್ಯಾಂಕ್ ಯು ಅಂತ ಹೇಳಲೇ ಇಲ್ಲ, ಏನು ಗಿಫ್ಟ್ ಅನ್ನು ಕೊಟ್ಟೇ ಇಲ್ಲ, ನನಗೆ ರಿಪೋರ್ಟ್ ಮಾಡಲೇ ಇಲ್ಲ, ಅಷ್ಟೆಲ್ಲ ಹೆಲ್ಪ್ ಮಾಡಿದ್ರು ದಾರಿಲಿ ಸಿಗಿದಾಗ ಓಂ ಶಾಂತಿ ಅಂತ ಹೇಳಲೇ ಇಲ್ಲ, ಮುಖ ಆ ಕಡೆ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ದೇವತಾನಹಿ ದೇವತಾಪನ. ಏನ್ ಮಾಡ್ಬೇಕು? ಕೊಡೋದಷ್ಟೇ ಕೆಲಸ ನಿಮ್ದು. ಉಳಿದಿದ ಬಗ್ಗೆ ನೀವೇನ್ ಮಾಡ್ಬೇಡಿ, ಯೋಚನೆ ಮಾಡ್ಬಿಡಿ. ಹೀಗೆ ಬ್ರಾಹ್ಮಣ್ಸು ಫರಿಸ್ತಾ ಸೋ ದೇವತಾ. ಹೀಗೆ ಸದಾ ಕಾಲ ನಿಮ್ಮಿಂದೇನಾಗ್ತಾ ಇರಬೇಕು, ಹೊರಗಡೆ ಹೋಗ್ತಾ ಇರಬೇಕು. ಆ ಒಂದು ಸಂಸ್ಕಾರದಲ್ಲಿ ನೀವಿರಬೇಕಾಗ್ತದೆ. ಅದು ಚೇಂಜ್ ಮಾಡಿಕೊಡಿ. ಅದಕ್ಕಾಗಿ ಹಳೆಯ ಸಂಸ್ಕಾರ,
ಹಳೆಯ ಸಂಸಾರದಲ್ಲಿ ಬರಬೇಡಿ. ಈಗಿನ ಸಂಸ್ಕಾರ ಯಾವುದು? ಅನಾದಿ ಮತ್ತು ಆದಿ. ಅನಾದಿ ಯಾವುದು? ನನ್ನ ಆತ್ಮ ಸದಾಕಾಲ ಆತ್ಮದ ಸುಖದಲ್ಲಿ ಇರ್ತಾ ಆತ್ಮದ ಸುಖವನ್ನ ಬೇರೆಯವರು ಕೊಡುವಂಥದ್ದು ಅನಾದಿ. ಆದಿಯಲ್ಲೂ ಕೂಡ ದೇವತಾ ಸಂಸ್ಕಾರ ತಾನೆ. ಅದಕ್ಕಾಗಿ ಆ ನಿರಾಕಾರವಾಗಿರುವಂತ ಶಕ್ತಿಯನ್ನ, ಗುಣಗಳನ್ನ ಸರ್ವರಿಗೂ ಹಂಚಬೇಕು. ನಿರಾಕಾರ ಆತ್ಮೀಯರಿಗೆ ಗೊತ್ತಿರ್ಲಿ. ಅದನ್ನ ನೀವೇನ್ ಮಾಡಿ ಮನಸ್ಸಲ್ಲಿ ಇಟ್ಕೊಡಿ. ಆತ್ಮೀಯರು, ಒಂದು ವಿಷಯ ಏನು ಗೊತ್ತಾ? ನಿರಾಕಾರವನ್ನ ಕೊಟ್ಟಾಗ ನೀವು ಎಷ್ಟು ಕೊಟ್ಟಿದ್ದೀರಿ, ಯಾರಿಗೆ ಕೊಟ್ಟಿದ್ದೀರಿ, ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ದೀರಿ ಗೊತ್ತೇ ಆಗೋದಿಲ್ಲ. ಅದನ್ನು ಭಗವಂತನಿಗಂತೂ ಎದೆಗಡೆ ಇಟ್ಟ ತಕ್ಷಣದಲ್ಲಿ ಅವನು ಯಾರಿಗೆ ಕೊಡ್ತಾನೋ ಏನು ಬಿಡ್ತಾನೋ ಗೊತ್ತೇ ಆಗೋದಿಲ್ಲ. ಎದೆಗಡೆ ಇವ್ರಿಗೆ ಅದು ಕೊಡಬಹುದು, ಪ್ರಪಂಚದ ಯಾವುದೋ ಮೂಲೆಯಲ್ಲಿರೋರಿಗೂ ಕೂಡ ಅವ್ರು ಏನ್ ಮಾಡ್ಬೋದು, ಕೊಟ್ಟು ಬಿಡಬಹುದು. ಅವಾಗ ನೀವು ಅದನ್ನು ಪರಿಶೀಲನೆ ಮಾಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಅದಕ್ಕಾಗಿ ಆ ಸಂಸ್ಕಾರದಲ್ಲಿ ಇರಿ. ಯಾವುದು? ಅನಾದಿ ಮತ್ತು ಆದಿ ಸಂಸ್ಕಾರದಲ್ಲಿರಿ. ನಿರಾಕಾರದಲ್ಲಿ ಕೊಡಬೇಕು ಎನ್ನುವ ಮನೋಭಾವ ಇಲ್ಲಿ. ಅದಕ್ಕಾಗಿ ಪ್ರತಿಯೊಂದು ಆತ್ಮನ ಉದ್ದೇಶ ಏನಿರ್ತದೆ ಅಂತಂದ್ರೆ ತಂದೆ ಸಮಾನರಾಗಬೇಕು ಅಲ್ವಾ? ಬಾಬ್ ದಾದಾ ಇಬ್ರು ಕೂಡ ಏನ್ ಮಾಡ್ತಿದ್ದಾರೆ? ವಿಶ್ವದ ಸರ್ವ ಜನರಿಗೂ ಕೊಡ್ತಾ ಇದ್ದಾರೆ ಕೊಡುವಂತ ಒಂದು ಸಹಯೋಗ. ಸಹಯೋಗ ಅಂತಂದೇನು? ನಮ್ಮತ್ತಿದೆಯಪ್ಪ. ಇವಾಗ ಏನಾಗ್ತದೆ, ಸಹಯೋಗ ಅಂತ ಏನ್ ಹೇಳ್ತಾರೆ ಗೊತ್ತಾ? ಪಕ್ಕದ ಮನೆಗೆ ಬಂದ್ಬಿಟ್ಟಿರ್ತಾರೆ, ಸ್ವಲ್ಪ ಸಕ್ಕರೆ ಕೊಡ್ತೀರೇನ್ರಿ ಅಷ್ಟೇ. ಸಕ್ಕರೆ ತಗೊಂಡು ಹೋದ್ರು ಮುಂದಿನ ವಾರ ತಂದು ಕೊಡ್ಲಿಲ್ಲ ಅಂತ ನೀವು ಕೇಳೋಂಗಿಲ್ಲ. ಅದ್ರ ಬದಲು ಮಾವಿನ ತಂದು ಕೊಡಬೇಕು ಅಂತ ನೀವು ಇಚ್ಛೆ ಇಟ್ಕೊಳ್ಳೋಂಗಿಲ್ಲ, ಸರಿನಾ? ಅದ್ರ ಬದಲು ಹಣ ಕೊಡ್ತಾರಂತ ನೀವು ನಿರೀಕ್ಷೆ ಮಾಡುವಂಗಿಲ್ಲ. ಸಹಯೋಗ. ಸರಿ, ಇವತ್ತು ನೀವೇನ್ ಮಾಡಿದ್ರಿ? ಅವರು ಸಕ್ಕರೆ ತಗೊಂಡೋದ್ರು, ನಾಳೆ ನಿಮ್ಗೆ ಲಿಂಬೆಹಣ್ಣು ಬೇಕಿತ್ತಪ್ಪ, ನೀವು ಅವ್ರ ಮನೆಗೆ ಹೋದ್ರೆ ಲಿಂಬೆಹಣ್ಣು ಇದೆಯಾ ಕೊಡಿ ಅಷ್ಟೇ, ಅಲ್ಲಿಗೆ ಮುಗೀತದು ಅಷ್ಟೇ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಏನು ಭಗವಂತ ಬಾಬಾ ಹೇಳ್ತಾರೆ, ನಿಮ್ದೇನು ಕೊಡೋದು ಬೇಡ, ನೀವು ನನ್ನ ತಿರೋದನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ನಾನು ಅವ್ರಿಗೆ ಕೊಟ್ಟೆ ಹೇಳೋದಕ್ಕೆ ನಿಮ್ಮ ತಿರೋದು ಏನು ಕೊಡೋದು ಬೇಡ. ಸಪ್ತ ಗುಣಗಳನ್ನ ಏನು ಮಾಡಿ ಎಲ್ಲರಿಗೂ ಕೊಡಿ. ಯಾರಿಗೆ ಕೊಡಬೇಕು? ನಿಮ್ಮ ಎದುರುಗಡೆಗೆ ಇಷ್ಟೇ ವಿಕಾರದಲ್ಲಿರುವಂತ ಆತ್ಮಗಳಿರ್ಬೋದು, ಮೂಗಿನ ತುದಿಯಲ್ಲಿ ಸಿಟ್ಟಿರುವಂತ ಆತ್ಮಗಳಿರ್ಬೋದು, ಜಿದ್ದು ಮಾಡುವಂತ ಆತ್ಮಗಳಿರ್ಬೋದು, ಕಾಲೆಳೆಯುವಂತ ಆತ್ಮಗಳಿರ್ಬೋದು, ತಂದೆ ಹೆಸರನ್ನ ಹಾಳು ಮಾಡುವಂತ ಆತ್ಮಗಳಿರ್ಬೋದು, ಬಾಬನ ಮಗು ಆದ್ಮೇಲೆ ಏನೋ ಒಂದು ಶ್ರೀಮತವನ್ನು ತಪ್ಪು ಮಾಡಿಬಿಟ್ಟು ಎಷ್ಟು ಜನ ಆತ್ಮಗಳು ಮಾಡ್ತಾರೆ. ಬಾಬಾ ಜ್ಞಾನ ಕೇಳ್ತಾ ಕೇಳ್ತಾ ಮದುವೆ ಆಗುವಂಥದ್ದು, ನಾನ್ ವೆಜ್ ತಿನ್ನುವಂಥದ್ದು, ಏನೇನೋ ನೇಮ ವಿರುದ್ಧವಾದಂಥ ಕಾರ್ಯವನ್ನು ಮಾಡ್ತಾರೆ. ನಾವು ಅದನ್ನು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅಂತಹ ಆತ್ಮಗಳ ಪ್ರತಿನೂ ಕೂಡ ಶುಭ ಭಾವನೆ, ಶುಭ ಕಾಮನೆಯನ್ನ ಇಟ್ಟುಕೊಂಡು ಅವರಿಗೆಲ್ಲರಿಗೂ ಕೂಡ ಭಗವಂತನ ಶಕ್ತಿಯನ್ನ ಕೊಡ್ತಾ ಹೋಗಿ. ನಿಮ್ಮ ಪರಿವಾರದಲ್ಲಿ ಮದುವೆ ದಿನ ಯಾರೊಬ್ರು ತುಂಬಾ ಡ್ರಿಂಕ್ಸ್ ಕುಡಿತಾರೆ ಅಂತಂದ್ರೆ ಏನ್ ಮಾಡ್ತೀರಾ? ಅವ್ರಿಗೂ ಕೂಡ ಉಡುಗೊರೆ ಕೊಟ್ಟೇ ಕೊಡ್ತೀರಲ್ವ ನೀವು ಅಲ್ವಾ? ಅದಕ್ಕಾಗಿ ವೃತ್ತಿಯಿಂದ, ದೃಷ್ಟಿಯಿಂದ ಬಾಬಾ ಹೇಳ್ತಾರೆ, ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಏನ್ ಮಾಡಿ ಸಹಯೋಗವನ್ನ ಕೊಡ್ತಾ ಇರಿ, ಸಂಕಲ್ಪವನ್ನ ಮಾಡ್ತಾ ಇರಿ. ಬಾಬಾ ಹೇಳ್ತಾರೆ, ಅಂತಹ ಆತ್ಮಗಳನ್ನ, ಬಲಹೀನ ಆತ್ಮಗಳನ್ನ ಏನ್ ಮಾಡ್ಬೇಕು? ಮಹಾವೀರರನ್ನಾಗಿ ಏನ್ ಮಾಡ್ಬೇಕು? ಅವ್ರನ್ನ ಮೇಲೆ ಕೆತ್ತಿಸ್ಬೇಕು. ಉದಾಹರಣೆಗೆ ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ, ಓಕೆ, ಯಾವುದೋ ಒಂದು ಕಾರಣದಿಂದ ಒಂದು ಕೆಟ್ಟ ಗ್ರಹಚಾರ ಅಂತ ಹೇಳ್ತಾರೆ, ಮಾಡಿರ್ತಾರೆ. ಈಗ ಅವ್ರಿಗೆ ಒಳ್ಳೆ ರೀತಿ ಸಾಧನೆ ಮಾಡಬೇಕು ಅಂತ ಅನ್ಸತ್ತೆ ಲೌಕಿಕ ರೂಪದಲ್ಲಿ. ಅದೇನ್ ಮಾಡೋದು? ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ರೆ ಕೈಯಲ್ಲಿ ದುಡ್ಡಿಲ್ಲ, ಮತ್ತೆ ಯಾರು ಸಾಲ ಕೊಡೋರಿಲ್ಲ. ನೀವು ಸ್ವಲ್ಪ ಹಣವನ್ನ ಕೊಟ್ಟಾಗ ಏನ್ ಮಾಡ್ತಾರೆ? ಆ ಹಣದಿಂದ ಅವ್ರ ವ್ಯಾಪಾರನ ಇನ್ನು ಶುರು ಮಾಡ್ಬಿಟ್ಟು ಮತ್ತೊಬ್ಬ ಶ್ರೀಮಂತರಾಗ್ಬಿಡ್ತಾರೆ. ಶ್ರೀಮಂತರಾದ ತಕ್ಷಣ ಅವ್ರು ವಾಪಸ್ ಕೊಡಬೇಕು ಅಂತ ನಿರೀಕ್ಷೆ ನೀವು ಇಟ್ಕೊಳ್ಬೇಡಿ, ಅಥವಾ ನಾನು ಕೊಟ್ಟಿದ್ದಕ್ಕೆ ಅವ್ರು ಮಾಡಿದ್ರು ಅಂತ ಹೇಳಬೇಡಿ. ಆ ರೀತಿ ಮಾಡಬೇಡಿ. ನಿರಾಕಾರ ರೂಪದಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಹೇಳುವಂತ ಉದ್ದೇಶ ಇಟ್ಕೊಳ್ಳಿ. ಬಾಬಾ ಹೇಳ್ತಾರೆ, ನನ್ನ ಎದುರುಗಡೆ ಪ್ರತಿಯೊಂದು ಆತ್ಮ ಎದುರುಗಡೆಗೆ ಬಂದಾಗ ಗೊತ್ತು ಇವರು ಏನು ಪೋಸ್ಟ್ ತಗೊಳ್ತಾರೆ, ಏನು ಸಾಧನೆ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ತದೆ. ಆದ್ರೂ ಕೂಡ ಮಧುರ ಮಕ್ಕಳೇ ಅಂತಾನೆ ನಾನೇನ್ ಮಾಡ್ತಿರ್ತೇನೆ, ಅವರನ್ನ ಸಂಬೋಧಿಸ್ತಾ ಇರ್ತೇನೆ, ಅದೇ ರೀತಿ ಅವರನ್ನ ನೋಡ್ತಾ ಇರ್ತೇನೆ. ಹಾಗೆ ಪ್ರತಿಯೊಂದು ಆತ್ಮರನ್ನ ಮೇಲಕ್ಕೆತ್ತಬೇಕು, ಅವರಿಗೆ ಸಹಯೋಗ ಕೊಡಬೇಕು. ಪರಮಾತ್ಮನ ನಿರಾಕಾರ ಶಕ್ತಿಯಿಂದ ಹೇಳೋದು ಸದಾಕಾಲ ನಿಮ್ಮ ಮನಸ್ಸಿನಲ್ಲಿ ಇರ್ಲಿ ಅಂತ ಹೇಳ್ತಾರೆ ಬಾಬಾ. ಇಲ್ಲಿವರೆಗೆ ಸಂದೇಶವನ್ನಂತೂ ಕೊಡ್ತಾ ಇದ್ದಾರೆ ನೀವು. ಆದ್ರೆ ಈಗೇನ್ ಮಾಡ್ಬೇಕು? ವಿಶೇಷವಾಗಿ ಬಾಬಾ ಹೇಳ್ತಾರೆ ಬ್ರಾಹ್ಮಣ ಆತ್ಮರಿಗೆ. ಯಾಕಂದ್ರೆ ಅವ್ರ ಕೋಟಿಗಳಲ್ಲಿ ಕೆಲವೊಂದು ಆತ್ಮಗಳಲ್ವಾ. ಇವಾಗ ನೋಡಿ, ಲೌಕಿಕದಲ್ಲೂ ಕೂಡ ನಾವು ಯಾರಿಗೆ ಸಹಯೋಗವನ್ನ ಕೊಡ್ತೀವಿ? ನಮ್ಮ ಜಾತಿಯವರಿಗೆ, ನಮ್ಮ ಧರ್ಮದವರಿಗೆ, ನಮ್ಮ ವಿಶೇಷವಾಗಿ ಕುಟುಂಬದವರಿಗೆ. ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀವಿ? ಒಬ್ಬ ತಂದೆ ತಾಯಿ, ಅವ್ರ ಜೊತೆಲಿರುವಂತ
ಅಣ್ಣ ತಮ್ಮಂದಿರು ಯಾರಿದ್ದಾರೆ ಅವರಿಗೆ ತಾನೇ ಸಹಯೋಗವನ್ನ ಕೊಡ್ತೀವಿ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಯಾರೊಬ್ರು ಬಾಬನ ಮಕ್ಕಳಿದ್ದಾರೆ ಅಂತಂದ್ಮೇಲೆ ಅವರು ಕೋಟಿಗಳಲ್ಲಿ ಕೆಲವೊಬ್ರು ಆಗಿದಾರಲ್ವಾ, ಭಗವಂತನ ಗುರುತಿಸಿದಾರಲ್ವಾ, ಭಗವಂತನ ಕೈ ಹಿಡಿದಿದಾರಲ್ವಾ, ಏನೋ ಒಂದು ಈಶ್ವರ್ಯ ಸೇವೆ ಮಾಡ್ತಿದಾರಲ್ವಾ, ಭಗವಂತ ಅಂತ ಒಂದು ಭಾವನೆ ಇದೆಯಲ್ವಾ, ಓಕೆ ಕಡಿಮೆತನ ಇಲ್ಲಪ್ಪ, ನೀವು ಅದನ್ನ ನೋಡ್ಬೇಡಿ. ನೀವು ಸುಮ್ಮನೆ ಕೊಡ್ತಾ ಹೋಗಿ, ಸ್ಥೂಲವಾಗಿ ಕೊಡೋದ್ಕಿಂತ ಸೂಕ್ಷ್ಮವಾಗಿ ಕೊಡ್ತಾ ಹೋಗಿ. ಅವರ ಬಗ್ಗೆ ಕಲ್ಯಾಣದ ವೃತ್ತಿ ಇರ್ಲಿ, ಕಲ್ಯಾಣದ ವಾಯುಮಂಡಲ ಇರ್ಲಿ, ಅವ್ರಿಗೆ ಕಲ್ಯಾಣ ಆಗುವಂತ ಶಕ್ತಿಗಳನ್ನ ಕೊಡಿ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಬಾಬಾ ಏನ್ ಹೇಳಿದ್ರು, ಶಕ್ತಿ ಮತ್ತು ಗುಣವನ್ನ ಕೊಡಿ ಅಂತ ಹೇಳಿದ್ರೆ ಹೊರತು ಹಣ ಕೊಡಿ ಅಂತ ಹೇಳಿಲ್ಲ. ಸ್ಥೂಲವಾದದ್ದು ಯಾವುದೋ ಸಾಧನ ಕೊಡಿ ಅಂತ ಹೇಳಿಲ್ಲ, ಸ್ಥೂಲವಾದ ಉಡುಗೊರೆ ಕೊಡಿ ಅಂತ ಹೇಳಿಲ್ಲ, ಅದನ್ನ ಕೊಡೋದಿದ್ರೆ ಕೊಡಿ, ಬೇಡ ಅಂತ ಹೇಳಿಲ್ಲ ಬಾಬಾ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದು, ಶಕ್ತಿ ಮತ್ತು ಗುಣಗಳು. ಅದು ನಿಮ್ಮಲ್ಲಿ ಇರೋದಲ್ಲ, ಬಾಬನ ಹತ್ರ ಇರುವಂಥದ್ದು. ಅದಕ್ಕಾಗಿ ಮಾಸ್ಟರ್ ಸರ್ವಶಕ್ತಿವಂತನಾಗಿ. ಅಂದ್ರೆ ಆದ್ಮೇಲೆ ಬಾಬಾ ಹೇಳ್ತಾರೆ ಏನು ಗೊತ್ತಾ, ಈಗ ನೀವು ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟರೆ ನಿಮ್ಮಿಂದ ಏನು ಶಕ್ತಿಗಳ ಪ್ರವಾಹ ಆಗತ್ತಲ್ಲ, ಆ ಶಕ್ತಿಗಳನ್ನ ನಾನು ನಿಮ್ಮ ಪರಿವಾರದ ಮೆಂಬರ್ಗಳಿಗೆ ನಾನು ಕೊಡ್ತಾ ಇರ್ತೇನೆ. ಈಗ ನೋಡಿ, ಈಶ್ವರಿ ಪರಿವಾರ ನಿಮ್ಮ ಸೇವಾ ಕೇಂದ್ರಕ್ಕೆ ಬಂದಿದ್ದಾರೆ ಸೇವೆ ಮಾಡ್ಲಿಕ್ಕೆ, ಅವಾಗ ಅವ್ರಿಗೆ ಊಟ ತಿಂಡಿ ಕೊಡ್ಬೇಕೋ ಬೇಡವೋ? ಕೊಡ್ಬೇಕಲ್ವಾ. ಸಹಯೋಗ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರನ್ನ ಸಂಬಳ ತಗೊಂಡ್ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಬಂದಿಲ್ವಲ್ಲ. ಸಂಬಳ ತಗೊಂಡು ಕೆಲಸ ಮಾಡ್ಲಿಕ್ಕೆ ಬಂದಿದ್ದಿದ್ರೆ ಹೌದು, ಅವರು ಕೆಲಸ ಮಾಡ್ತಾರೆ, ದುಡ್ಡು ತಗೊಂಡು ಹೋಗ್ತಾರೆ, ಹೋಟೆಲ್ ಅದು ತಿನ್ನಿ ಎಲ್ಲರೂ ತಿನ್ಲಿ. ಆದರೆ ಫ್ರೀಯಾಗಿ ಸೇವಾ ಮನೋಭಾವದಿಂದ ಬಂದಾಗ ಅವ್ರಿಗೆ ಆಹಾರ ಊಟ ತಿಂಡಿ ಕೊಡ್ಬೇಕಲ್ವಾ. ಹಾಗೆ ಬಾಬಾ ಹೇಳ್ತಾರೆ, ಆ ಆತ್ಮಗಳಿಗೂ ಕೂಡ ನಿರಾಕಾರವಾದಂತಹ ಪಾಲನೆಯನ್ನು ಕೊಟ್ಟಾಗ ಅವ್ರು ಇನ್ನೂ ಸೇವೆ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ಆವಾಗ ಸ್ಟೇಜ್ ಅಲ್ಲಿ ನಿಮ್ಮ ಜೊತೆಗೆ ಅವರು ಕೂಡ ಸಹಯೋಗ ಕೊಡ್ತಾರೆ. ಬಾಬಾ ಒಂದು ಪ್ರಶ್ನೆ ಕೇಳ್ತಾರೆ, ಅಂತಿಮ ಸಮಯದಲ್ಲಿ ಲಕ್ಷಾಂತರ ಜನ ದರ್ಶನಕ್ಕೋಸ್ಕರ ಬಂದಾಗ ನೀವೊಬ್ರೇ ಇರ್ಲಿಕ್ಕೆ ಸಾಧ್ಯನಾ? ಕ್ಯೂನಲ್ಲಿ ನಿಂತ್ಕೊಂಡು ನೋಡುವಂಥವ್ರು, ಕ್ಯೂನಲ್ಲಿ ಕಳಿಸುವಂಥವ್ರು, ಸೆಕ್ಯೂರಿಟಿಯವರು, ಅಡಿಗೆ ಮಾಡುವಂಥವ್ರು ಎಲ್ಲರೂ ಕೂಡ ಬೇಕಲ್ವಾ, ಹಾಲನ್ನು ಕ್ಲೀನ್ ಮಾಡುವಂಥವ್ರು ಎಲ್ಲರೂ ಕೂಡ ಬೇಕಲ್ವಾ. ಅವಾಗ ಅವರಿಗೆಲ್ಲ ಸಹಯೋಗ ಕೊಡೋದು ಯಾರು, ಅವ್ರನ್ನೆಲ್ಲ ರೆಡಿ ಮಾಡೋದು ಯಾರು? ಈಗಲಿಂದನೇ ನೀವು ಆ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತ ಆತ್ಮಗಳನ್ನ ಈಗನಿಂದನೇ ಪೂರ್ವ ಭಾವೇ ತಯಾರಿಯನ್ನು ಮಾಡ್ಬೇಕಾಗುತ್ತೆ. ಅಂದ್ರೆ ಬಾಬಾ ಹೇಳೋದು ಏನು ಗೊತ್ತಾ, ಲೌಕಿಕದಲ್ಲಿ ನೋಡಿ ಈಗೆಲ್ಲ ಕಾಂಟ್ಯಾಕ್ಟ್ ಇದೆ ಮದುವೆಗಳಿಗೆ, ಮೊದಲು ಕಾಂಟ್ಯಾಕ್ಟ್ ಇರ್ಲಿಲ್ವಲ್ಲ. ಇವಾಗ ಯಾರೊಬ್ರು ತುಂಬಾ ಬಡವರಿದ್ದಾರೆ, ಅವರ ಮನೆಗೆ ಹೋಗ್ಬಿಟ್ಟು ಒಂದು ಉಡುಗೊರೆ ಕೊಟ್ಬಿಟ್ಟು ಬನ್ನಿ, ನೋಡ್ರಿ ಮದುವೆ ಇದೆ ನಮ್ಮ ಮನೆದು, ನೀವು ಬಂದ್ಬಿಟ್ಟು ಸಹಾಯ ಮಾಡ್ಬೇಕು ಅಂದಾಗ ಮೊದಲೇ ಉಡುಗೊರೆ ಕೊಟ್ಟಾಗ, ನೋಡ್ರಿ ಮನೆ ಬಾಗ್ಲಿಗೆ ಬಂದ್ಬಿಟ್ಟು 10,000 ರೂಪಾಯಿ ರೇಷ್ಮೆ ಸೀರೆ ಕೊಟ್ಟೋಗಿದ್ದಾರೆ, ಅದ್ ಲೆಕ್ಕದಲ್ಲಾದ್ರೂ ನಾನು ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಮದುವೆ ದಿನ ಅಥವಾ 2 ದಿನ ಮೊದಲು ಹೋಗ್ಬಿಟ್ಟು ಹೆಲ್ಪ್ ಮಾಡ್ಬೇಕಲ್ವಾ. ಅವ್ರಿಗೆ ಅನ್ಸತ್ತೋ ಅನ್ಸಲ್ವೋ? ಹಾಗೆ ನೀವು ಸೂಕ್ಷ್ಮ ರೂಪದಲ್ಲಿ ಅವರಿಗೆ ಶಕ್ತಿಯನ್ನ ಕೊಡ್ತಾ ಹೋಗಿ. ಯಾಕಂದ್ರೆ ಮುಂದೆ ನಮ್ಗೆ ಯಾರ್ಯಾರು ಸಹಯೋಗಿಗಳಾಗ್ತಾವೆ ನಮಗೂ ಗೊತ್ತಿಲ್ಲ. ಓಕೆ, ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ದೇನು ಕೊಡೋದು ಬೇಡ, ನಿಮ್ಮ ಅಪ್ಪನ ಹತ್ರ ಇರೋದನ್ನ ಕೊಡಿ ಅಂತ ಬಿಟ್ಟು ಬಾಬಾ ಏನ್ ಮಾಡ್ತಿದ್ದಾರೆ ನಮ್ಗೆ ತಿಳಿಸ್ತಾ ಇದ್ದಾರೆ. ಓಕೆ, ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಈ ರೀತಿ ಮಾಡ್ತಾ ಮಾಡ್ತಾ ಹೋದಾಗ ಏನಾಗ್ತದೆ, ಮಾಲೆ ಇರ್ತದಲ್ಲ, ಮಾಲೆಯಲ್ಲಿ ಮಣಿಗಳಿರ್ತವೆ, ಮಣಿಗಳು ಒಂದರ ಪಕ್ಕದಲ್ಲಿ ಒಂದು, ಒಂದರ ಪಕ್ಕದಲ್ಲಿ ಒಂದು ಇರ್ತದಲ್ಲ, ಹಾಗೆ ಸ್ಥೂಲ ರೂಪದಲ್ಲೂ ಕೂಡ ಕೈ ಹಿಡ್ಕೊಳ್ಬೇಕಂದ್ರೆ ಚೈನ್. ಈ ಸಮುದ್ರ ಎಳಿಬೇಕಾದ್ರೂ ಕೂಡ ಏನ್ ಮಾಡ್ತಾರೆ, ಚೈನ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅಲೆಗಳು ಬಂದ್ಬಾರ್ದು, ಎಳ್ಕೊಂಡು ಹೋಗ್ಬಾರ್ದು, ಒಬ್ರು ಇನ್ನೊಬ್ರನ್ನ ಎಳಿಬೇಕು ಅಂತ. ಹಾಗೆ ನೀವು ಕೂಡ ಏನ್ ಮಾಡ್ಬೇಕು, ಅವರಿಗೆ ಸಹಯೋಗವನ್ನ ಕೊಡಬೇಕಾಗ್ತದೆ. ಅವ್ರು ಬೀಳದಿದ್ದಂಗೆ, ಬಿದ್ದವನ್ನ ಏನ್ ಮಾಡ್ಬೇಕು, ಏಳಿಸ್ಬೇಕು. ಅಲೆಗಳು ಬರ್ತಾವೆ, ಅವರು ಬಿದ್ದು ನೀವು ಹಿಡಿದಾಗ ಏನ್ ಮಾಡ್ಬೋದು, ಅವರನ್ನ ಏಳಿಸಬಹುದು ಅಂತ ಹೇಳ್ತಾರೆ. ಈ ರೀತಿ ಸಹಯೋಗವನ್ನು ಕೊಟ್ಟಾಗ ಅವಾಗ ಎಲ್ಲರೂ ಸೇರಿಬಿಟ್ಟು ಏನ್ ಮಾಡ್ಬೋದು, ಬಾಬ್ ದಾದಾ ಜೊತೆಗೆ ನೀವೆಲ್ಲರೂ ಸೇರಿಬಿಟ್ಟು ವಿಜಯದ ಚಪ್ಪಾಳೆಯನ್ನ ಹೊಡೆಯಬಹುದು. ಆವಾಗ ನಿಮ್ಮ ಸಹಿತ ಅವರೆಲ್ಲರೂ ಕೂಡ ಸ್ಟೇಜ್ನಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಆವಾಗ ಭಕ್ತರು ಉಳಿದವರೆಲ್ಲ ಹೇಳ್ತಾರೆ, ನಾವು ಇಷ್ಟಪಟ್ಟಿರುವಂತ ದೇವತೆಗಳು ಬಂದಿದ್ದಾರೆ. ನೀವು ಸ್ಟೇಜಲ್ಲಿ ಇರ್ತೀರಾ, ನಿಮ್ ಜೊತೆಗೆ ಬೇರೆಯವರು ಕೂಡ ಇರ್ತಾರೆ, ಯೋಗ ಮಾಡಿಸೋರು ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಅವಾಗ ಬಾಬಾ ನಿಮ್ಮ ಮೂಲಕ ಅವರಿಗೆ ಸಾಕ್ಷಾತ್ಕಾರ ಮಾಡಿಸ್ತಾ ಇದ್ದಾರೆ. ಅಂತ ದಿನಗಳು ತುಂಬಾ ಹತ್ರ ಬರೋದಿದೆ. ಅದಕ್ಕಾಗಿ ಈಗಿನಿಂದನೇ ಆ ಕಾರ್ಯ ಬಾಬಾ ದಾದಾ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಸಹಯೋಗಿಗಳು ಆಗ್ಬೇಕಾಗಿದೆ ಅಲ್ವಾ. ಫಂಕ್ಷನ್ಗಳಿದ್ದಾಗ 4-5 ದಿನ ಮೊದಲಿಂದಾನೇ ಬಂದವರಿಗೆಲ್ಲ ಏನ್ ಮಾಡ್ಬೇಕು, ಊಟ ತಿಂಡಿ ಕೊಡ್ತಾ ಇರ್ಬೇಕಾಗ್ತದಲ್ವಾ, ರೆಡಿ ಮಾಡೋರಿಗೆ. ಬಾಬನ ಮನೆ ಫಂಕ್ಷನ್ ಅಲ್ಲೂ ಕೂಡ ನಾವು ನೋಡ್ತೀವಿ, ದೊಡ್ಡ ದೊಡ್ಡ ಫಂಕ್ಷನ್ಗಳಾದಾಗ 4-5 ದಿನ ಮೊದಲು ಅಕ್ಕಂದಿರು ಅಣ್ಣಂದಿರು ಬಂದಾಗ ಅವರಿಗೆಲ್ಲರಿಗೂ ಕೂಡ ಅವ್ರವ್ರ ಕೆಲಸ ಮಾಡುವಂತ ಸ್ಥಳದಲ್ಲಿ
ಕಾಫಿ ಟೀ ಊಟ ತಿಂಡಿ ಟೋಲಿ ಎಲ್ಲ ಕೊಡ್ಬೇಕಾಗತ್ತಲ್ಲ ಅವರಿಗೆ. ಬೆಡ್ಶೀಟ್ ಅಂತೆ ಬೆಡ್ ಅಂತೆ ಎಲ್ಲನೂ ಕೂಡ ಕೊಡಬೇಕಾಗ್ತದೆ ಸ್ಥೂಲವಾಗಿ. ಹಾಗೇನೆ ಮುಂದಿನ ಕಾರ್ಯಕ್ರಮವನ್ನ, ದೊಡ್ಡ ವಿಶಾಲವಾದ ಕಾರ್ಯಕ್ರಮವನ್ನ, ಹದ್ದಿನ ಕಾರ್ಯಕ್ರಮವನ್ನ ಮನಸ್ಸಿನಿಟ್ಕೊಂಡು ಇವತ್ತು ನಿರಾಕಾರ ರೂಪದಲ್ಲಿ ಆ ಶಕ್ತಿಯನ್ನು ಕೊಡಲಿಕ್ಕೆ ನಿಮಿತ್ತರಾಗಿ. ಪ್ರಕೃತಿನೂ ಕೂಡ ಸುಸ್ತಾಗ್ಬಿಟ್ಟಿದೆ, ವಿನಾಶ ಆಗ್ಲಿಕ್ಕೆ ರೆಡಿ ಇದೆ. ಆ ಪ್ರಕೃತಿಯನ್ನು ಪರಿಶುದ್ಧ ಮಾಡ್ಬೇಕಲ್ವಾ? ಹಾಗೆ ಏನು ಮಾಡ್ಬೇಕು ಅಂತಂದ್ರೆ ಹೇಳ್ತಾರೆ ನೋಡಿ ಮಕ್ಕಳೇ, ಶಾರೀರಿಕವಾದ ಕೂಡ ಶರೀರದ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಒಂದು ಭೋಜನದಲ್ಲಿ ಪಥ್ಯ ಇಡ್ತಾರೆ, ಇನ್ನೊಂದು ಎಕ್ಸಸೈಸ್ ಮಾಡ್ತಾರೆ. ನೋಡಿ ಇವತ್ತಿನ ಮುರಳಿಯಲ್ಲಿ ಬಾಬಾ ಜೂನ್ 21 ಏನು ಯೋಗಾ ಡೇ ಅದರ ಬಗ್ಗೆ ಮಾತಾಡಿದ್ದಾರೆ. ಇವತ್ತು ಮಮ್ಮಾ ಡೇ ಅದರ ಬಗ್ಗೆ ಮಾತಾಡಿ. ಯೋಗಾ ಡೇ ಇದಕ್ಕೆ ಎಕ್ಸಸೈಸಿಗೆ ಬಂದರು ಬಾಬಾ. 21ಕ್ಕೆ ನೀವು ಅದರ ಗಮನ ಕೊಟ್ಟರಲ್ಲ, ಈಗ ಏನ್ ಮಾಡಿ ಮನಸ್ಸಿನ ಎಕ್ಸಸೈಸ್ ಅನ್ನ ಮಾಡಿ. ಎಕ್ಸಸೈಸ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಕೈಯನ್ನು ಮೇಲ್ ಮಾಡಿದ್ವಿ, ಅಡ್ಡ ಮಾಡಿದ್ವಿ, ಹಿಂದೆ ಮಾಡಿದ್ವಿ, ಮುಂದೆ ಮಾಡಿದ್ವಿ, ಬಗ್ಗಿಸಿದ್ವಿ ಬೆನ್ನನ್ನ, ಎಲ್ಲ ಪೊಸಿಷನ್ ಅನ್ನ ಚೇಂಜ್ ಮಾಡ್ತೀವಲ್ವಾ? ಹಾಗೇನಿ ನೀವೇನ್ ಮಾಡ್ಬೇಕು ಇವಾಗ ಅಂತಂದ್ರೆ ಪರಂಧಾಮಕ್ಕೆ, ಸೂಕ್ಷ್ಮವತನಕ್ಕೆ, ಮೂಲವತನಕ್ಕೆ ಮನಸ್ಸನ್ನ ಏನ್ ಮಾಡ್ಬೇಕು? ಎಲ್ಲೆಲ್ಲಿ ಯಾವ್ಯಾವಾಗ ಯಾವ್ಯಾವ್ದರ ಅವಶ್ಯಕತೆ ಇದೆಯೋ ಆ ರೀತಿ ಏನ್ ಮಾಡ್ಬೇಕು? ಮನಸ್ಸನ್ನ ಕಳಿಸ್ಬಿಟ್ಟು ಎಕ್ಸಸೈಸ್ ಮಾಡ್ತಾ ಇರಬೇಕು. ಸುಮ್ಮನೆ ಕೂತ್ಕೊಂಡ್ಬಿಟ್ರು ಬೊಜ್ಜು ಬಂದ್ಬಿಡ್ತದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡ್ತದೆ, ಕಾಯಿಲೆಗಳು ಬರ್ತಾವೆ, ರಕ್ತ ಸಂಚಾರ ಆಗೋದಿಲ್ಲ. ಅದಕ್ಕಾಗಿ ಮನಸ್ಸನ್ನು ಸದಾ ಎಂಗೇಜ್ ಇಡಿ. ಎರಡನೇದು ಊಟ. ಊಟದಲ್ಲಿ ಪಥ್ಯ ಯಾವುದು? ವ್ಯರ್ಥ ಸಂಕಲ್ಪ. ನನ್ನ ಹತ್ರ ಆಗತ್ತೋ ಆಗಲ್ವೋ, ಆಗದಿದ್ರೆ ಏನ್ ಮಾಡೋದು, ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪಗಳನ್ನ ಮಾಡಬೇಡಿ. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಮಾಡ್ತಿದ್ದಾರೆ, ನಾನು ಕೇವಲ ನಿಮಿತ್ತ ಅಂತಂದಾಗ ಅದು ಸಾಧನೆ ಮಾಡ್ಲಿಕ್ಕೆ ಆಗತ್ತೆ ಹೇಳುವಂತ ದೃಢ ನಿಶ್ಚಯ ಇರ್ಲಿ. ಅದಕ್ಕೆ ನಿಮ್ಮ ಸಂಕಲ್ಪವನ್ನ ಚೆಕ್ ಮಾಡ್ಕೊಳ್ಳಿ. ಸದಾ ಶುದ್ಧ ಸಂಕಲ್ಪ ಇದೆಯಾ? ಅಯ್ಯೋ ನನ್ನ ಒಳಗಡೆಗೆ ಇಷ್ಟೆಲ್ಲ ಕೆಸರಿದೆ, ನಾನು ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ? ಈ ರೀತಿ ನೆಗೆಟಿವ್ಗಳನ್ನ ಏನ್ ಮಾಡ್ಬೇಡಿ, ಯೋಚನೆ ಮಾಡ್ಬೇಡಿ. ಅವ್ರು ಅಷ್ಟೆಲ್ಲ ಬೈತಾರ, ಅವ್ರಿಗೆ ಎಂತ ಶಾಂತಿ ಕೊಡೋದು? ಅನ್ಕೊಡೋದಿಲ್ಲ. ಏನ್ ಮಾಡುವಂಗಿಲ್ಲ, ಗಲಾಟೆನೂ ಕೂಡ ಮಾಡುವ ಹಾಗೆ ಇಲ್ಲ, ಸ್ಟ್ರೈಕು ಕೂಡ ಮಾಡುವಂಗಿಲ್ಲ. ಬಾಬಾ ಯಾರಿಗೆ ಬೇಕಾದ್ರೂ ಕೊಡ್ತೇನೆ, ನಾನು ಅವ್ರಿಗೆ ಕೊಡೋದಿಲ್ಲ. ನಿಂತರು ಬೈತಾರೆ, ಕುಂತರು ಬೈತಾರೆ. ಹೌದು, ಲೆಕ್ಕಾಚಾರ ಜಾಸ್ತಿ ಇದೆ, ಅದಕ್ಕೆ ಬೈತಾರೆ ಅಲ್ವಾ? ಅದಕ್ಕಾಗಿ ಯಾವುದೇ ಪರಿವಾರದವರಿಲ್ಲಿ ಎಲ್ಲರಿಗೂ ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡಿ ಮನಸ್ಸಿಂದ ಸದಾ ಶುದ್ಧ ಸಂಕಲ್ಪವನ್ನು ಮಾಡ್ತಾ ಇದ್ದಾಗ ಯಾವುದೇ ರೀತಿ ಕಾಯಿಲೆಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ 4 ಕಡೆಯ ಪರಮಾತ್ಮನ ಪ್ರೀತಿಯ ಅಧಿಕಾರಿ ವಿಶೇಷ ಆತ್ಮಗಳಿಗೆ ಸದಾ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗವನ್ನು ಕೊಡುವಂತಹ ಪರಮಾತ್ಮನ ಸ್ನೇಹಿ ಸಹಯೋಗಿ ಆತ್ಮಗಳಿಗೆ, ಸದಾ ವಿಜಯಿ ಆತ್ಮಗಳಿಗೆ, ವಿಜಯದ ಬಾವುಟವನ್ನ ವಿಶ್ವದಲ್ಲಿ ಹಾರಿಸುವಂತಹ ಆತ್ಮನಿಗೆ, ಈ ಲಕ್ಷ್ಯವನ್ನು ಪ್ರಾಕ್ಟಿಕಲ್ ಅಲ್ಲಿ ತರುವಂತ ವಿಜಯಿ ಆತ್ಮಗಳಿಗೆ, ಸದಾ ಈ ಒಂದು ಹಳೆಯ ಸಂಸಾರ ಮತ್ತು ಸಂಸ್ಕಾರದ ಆಕರ್ಷಣೆಯಿಂದ ದೂರ ಇರುವಂತಹ ತಂದೆ ಸಮಾನ ಮಕ್ಕಳಿಗೆ ಹೃದಯ ರಾಮ ತಂದೆ ಹೃದಯಪೂರ್ವಕವಾಗಿ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬಾ ಹೇಳ್ತಾರೆ, ನಮ್ಮಲ್ಲೊಂದು ಹಳೆಯ ಸಂಸ್ಕಾರ ಇರ್ತದೆ, ವಿಶೇಷವಾಗಿ ಹೆಣ್ಣುಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳ ಬಗ್ಗೆ ಬಾಬಾ ಹೇಳ್ತಾರೆ. ಓಕೆ, ಏನು ಫ್ರೆಂಡ್ಸ್ಗಳಿದ್ದಾಗ ಫ್ರೆಂಡ್ಗಳ ಜೊತೆಗೆ ಪಾರ್ಟಿ ಮಾಡೋದು, ಕುಡಿಸುತ್ತೋದು, ಅದೊಂದು ಸಂಸ್ಕಾರ ಇರ್ತದೆ ಸ್ಥೂಲವಾಗಿ. ಓಕೆ, ಈಗ ಬಾಬಾ ಏನು ಹೇಳ್ತಾರೆ, ಅದು ಚೇಂಜ್ ಮಾಡಿ ಸ್ವಲ್ಪ. ಈಗ ಮನೇಲಿ ಇದ್ದಿರ್ತಾನೆ, ಮದುವೆ ಆಗಿದ್ದಿರ್ತಾನೆ, ಮಕ್ಕಳಾಗಿದ್ದಿರ್ತಾನೆ, ನೀವೇ ಅಡಿಗೆ ಮಾಡಿಬಿಟ್ಟು ನಿಮ್ಮ ಮನೆಯವರಿಗೆ, ಅತ್ತೆಗೆ, ಮಾವನಿಗೆ, ಅಪ್ಪನಿಗೆ, ಅಮ್ಮನಿಗೆ, ಮಕ್ಕಳಿಗೆ ಊಟ ಕೊಡಿಸ್ಬೇಕು. ನೀವು ಎಲ್ಲೂ ಹೋಗುವಂಗಿಲ್ಲ, ಪಾರ್ಟಿ ಮಾಡ್ಲಿಕ್ಕೆ ಹೋಗುವಂಗಿಲ್ಲ ಅಂತ ಬಾಬಾ ಇದನ್ನು ಹೇಳ್ತಿದ್ದಾರೆ ನಮ್ಗೆ. ಓಕೆನಾ? ಅದಕ್ಕಾಗಿ ಹೊರಗಡೆಯ ರಾವಣನ ಒಂದು ವಿಕಾರಿ ಆಹಾರವನ್ನು ಸ್ವೀಕಾರ ಮಾಡೋದ್ಕಿಂತ, ಇಂದ್ರಿಯ ಸುಖವನ್ನು ಅನುಭವ ಮಾಡೋದ್ಕಿಂತ, ನಿಮ್ಮ ಎಲ್ಲ ಸಹೋದರ ಆತ್ಮರಿಗೆ ಪರಮಾತ್ಮನ ಮನೆಯ ಊಟವನ್ನ ಕೊಡಲಿಕ್ಕೆ ನಿಮಿತ್ತರಾಗಿ, ಆ ಮೂಲಕ ಅವರಿಗೆ ಸಹಯೋಗವನ್ನ ಕೊಟ್ಟು ಅವರ ಆರೋಗ್ಯವನ್ನ ಮೇಂಟೈನ್ ಮಾಡಿ ಆ ಕೆಲಸವನ್ನ ಮಾಡಲಿಕ್ಕೆ ನಿಮ್ಮ ಮನಬುದ್ಧಿಯನ್ನು ನನ್ನ ಕೈಯಲ್ಲಿ ಕೊಟ್ಟರೆ, ಈ ವಾರ ಪೂರ್ತಿ ನಾನು ಆ ಮನಬುದ್ಧಿಯನ್ನು ಅದಕ್ಕೋಸ್ಕರ ಉಪಯೋಗ ಮಾಡ್ತೇನೆ. ಅವಾಗ ಬೇಗ ಬೇಗ ಏನಾಗ್ತದೆ ನೋಡಿ, ಈಗ ಯಾರು ಸೇವಾದಾರಿಗಳು ಬಂದಿರ್ತಾರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ನೀವು ಸರಿಯಾಗಿ ಊಟ ತಿಂಡಿ ನಿದ್ರೆಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ, ನಾವು ನೆಕ್ಸ್ಟ್ ನಿಮ್ಮ ಸೆಂಟ್ರಿಗೆ ಬರ್ತಾರೆ. ಇಲ್ಲಾಂದ್ರೆ ಯಾಕೆ ಬರ್ತಾರೆ ಹೇಳಿ ನೋಡೋಣ?
ಸೇವೆ ಮಾತ್ರ ಮಾಡಿಸ್ಕೊಳ್ಳೋದು, ಊಟ ತಿಂಡಿ ಕೊಟ್ಟಿಲ್ಲ ಅಂದ್ರೆ ಯಾರು ಬರ್ತಾರೆ ಅಲ್ವಾ? ಅದಕ್ಕಾಗಿ ಆ ಎಲ್ಲ ಆತ್ಮರಿಗೂ ನಿರಾಕಾರವಾಗಿ ಕೊಡುವಂತ ಪ್ರಯತ್ನವನ್ನ ಮಾಡಿ. ಓಕೆ. ಓಂ ಶಾಂತಿ.